ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಕುರಿತಾಗಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಿರೀಸನ್ನು ಮಾಡ್ತಾ ಬಂದಿದ್ವಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸಿ ಒಂದು ಕ್ಲಾಸ್ ಮಾಡಿಕೊಡ್ರಿ ಅಂತೇಳಿ. ಈಗಾಗಲೇ ನಾವು 2024 ಪ್ರಶ್ನೆ ಪತ್ರಿಕೆಯನ್ನು, 2023 ಪ್ರಶ್ನೆ ಪತ್ರಿಕೆಯನ್ನು, 2022 ಪ್ರಶ್ನೆ ಪತ್ರಿಕೆಯನ್ನು, ಪೇಪರ್ 1 ಮತ್ತು ಪೇಪರ್ 2 ಅದನ್ನು ಪ್ಲೇಲಿಸ್ಟ್ ಆಗಿ ಮಾಡಿಬಿಟ್ಟಿನಿ. ಅಲ್ಲಿ ನೀವು ವಾಚ್ ಮಾಡ್ಕೋಬಹುದು. ಆಮೇಲೆ ಇವತ್ತು 22ರ ಪ್ರಶ್ನೆ ಪತ್ರಿಕೆ, 21, 19, 3ರಿಂದ 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಂದೇ ಕ್ಲಾಸ್ನಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಎಕ್ಸಾಮ್ ಸಮೀಪದವ ಸರಿ, ತುಂಬ ಜನ ಈ ಒಂದು ತಮ್ಮೆಲ್ಲ ಕೋರಿಕೆ ಮೇರೆಗೆ ಈ ಒಂದು ಕ್ಲಾಸನ್ನು ನಾವು ಮಾಡ್ತಾ ಹೋಗೋಣ. ಸಮಯವನ್ನು ವೇಸ್ಟ್ ಮಾಡೋದು ಬೇಡ, ನೇರವಾಗಿ ಪ್ರಶ್ನೆಗೆ ಹೋಗೋಣ. 36ನೇ ಪ್ರಶ್ನೆ ನೋಡೋಣ. ಇಲ್ರಿ, ಏನು ಕೇಳೋಣ ಪ್ರಶ್ನೆ? निम्नलिखित में से इस शब्द को त्व प्रत्यय से लगाता है. त्व ಪ್ರತ್ಯಯದ ಶಬ್ದ ಯಾವುದು? ತ್ವ ಪ್ರತ್ಯಯದ ಶಬ್ದ ಇಲ್ಲಿ ತ್ವ ನೋಡ್ಬೇಕ್ರಿ. ಅಲ್ಲಿ ಪ್ರಧಾನ್, ದೇವ್, ಪ್ರಕೃತಿ, ಅನಂತರ ಉಪಯೋಗ್. ಇಲ್ಲಿ ದೇವ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ 36ನೇದ್ದು ಎರಡನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. 37ನೇದು ನೋಡ್ರಿ. इनमें से यह शब्द सदा एक वचन में प्रयोग होता है. इनमें से कौन सा शब्द सदा एक वचन में? ಇದ್ರ ಬಗ್ಗೆ ನಾನು ಚರ್ಚೆ ಮಾಡೀನಿ, ಹಿಂದಿನ ತರಗತಿಯಲ್ಲಿ ಚರ್ಚೆನ ಮಾಡಿದ್ವಿ, ಹೌದಾ? ಕೆಲವೊಂದಿಷ್ಟು ಶಬ್ದಗಳು ಹಿಂದಿಯಲ್ಲಿ ಯಾವಾಗಲೂ ಏಕವಚನದಲ್ಲಿನೇ ಪ್ರಯೋಗವಾಗ್ತಾ ಬರ್ತಾವ. 37 ವಾಯು, ಇದು ಏನ್ರಿ? सदा एक वचन में प्रयोग होने वाला शब्द. इन नेक्स्ट, इत्यादि शब्द का संधि विच्छेद है. इत्यादि ಶಬ್ದವನ್ನು ನಾವು ಹೆಂಗೆ ಬರೀತೀವಿ? ಇತ್ಯಾದಿ ಶಬ್ದವನ್ನು ನೋಡ್ರಿ, ಇತಿ ಅಧಿಕ್ ಆದಿ, ಇತಿ ಅಧಿಕ ಆದಿ ಸೇರಿ ಏನಾಗತ್ರಿ? ಇತ್ಯಾದಿ ಆಗತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಂಧಿಯ ಮೇಲೆ, ಒಂದಿಷ್ಟು ಪ್ರಶ್ನೆಗಳನ್ನ ಕಾರಕಗಳ ಮೇಲೆ, ಒಂದೊಂದಷ್ಟು ಪ್ರಶ್ನೆಗಳನ್ನ ಎದ್ರ ಮೇಲ್ರೆ ಏನು ಏಕವಚನ ಬಹುವಚನದ ಮೇಲೆ, ಸ್ತ್ರೀಲಿಂಗ ಪುಲ್ಲಿಂಗದ ಮೇಲೆ, ಇಂಥ ಒಂದಿಷ್ಟು ಪ್ರಶ್ನೆಗಳನ್ನ ಮುಹಾವರೆಗಳ ಮೇಲೆ ಜಾಸ್ತಿ ಕ್ವಶನನ್ನು ಫ್ರೇಮ್ ಮಾಡ್ತಾ ಬರ್ತಾನೆ. ಅದೊಂದಿಷ್ಟು ನೀವು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ನಲ್ಲಿ ನಿಮಗೆ ಸಾಧ್ಯವಾದಷ್ಟು ಹೆಲ್ಪ್ ಆಗ್ತಾ ಬರ್ತದೆ. ಯಾಕಂದರೆ ಇದು ಸ್ಕೋರಿಂಗ್ ಸಬ್ಜೆಕ್ಟ್, ಇಲ್ಲಿ ನೀವು ಅಂಕಗಳನ್ನು ಕಳೆದುಕೊಳ್ಳಿಕ್ಕೆ ಹೋಗಬಾರ್ದು. ನೋಡ್ರಿ, ಇವು ಎಷ್ಟು ಸರಳ ಅದಾವ ನೋಡ್ರಿ. 36ನೇ ಕ್ವಶನ್ ಐತಿ, ನಿಮ್ಲಿಖಿತ್ ಮೇಸೆ ಇಸ್ ಶಬ್ದಕ್ಕೂ ತ್ವ ಪ್ರತ್ಯಯ ಲಗತಾ ಹೇ. ತ್ವದೇವ, ಈ ರೀತಿ ನಾವು ಇದಕ್ಕೆ ತ್ವ ಅಂತಕ್ಕಂಥ ಪ್ರತ್ಯಯ ಹತ್ತದ. ಇನ್ನು ಇನ್ಮೇಸೆ ಯಹ ಶಬ್ದ ಸದಾ ಏಕವಚನ ಮೇ ಪ್ರಯೋಗ ಹೋತಾ ಹೇ. ಇದರಲ್ಲಿ ವಾಯು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. ಇತ್ಯಾದಿ ಶಬ್ದವನ್ನು ನಾವು ಯಾವ ರೀತಿ ಬರಿತೀವಿ? ಇತಿ ಅಧಿಕ್ ಆದಿ ಅಂಥೇಳಿ ನಾವು ಬರಿತಾ ಬರ್ತೀವಿ. ಇದ್ರಾಗ ಏನೈತ್ರಿ, ಕೆಲವೊಂದಿಷ್ಟು ಶಬ್ದಗಳು ನಮ್ಮ ಹಿಂದಿಯಲ್ಲಿ ಏನು ಈಗ ಹಿಂದೆ ಕ್ಲಾಸ್ ಪ್ಲೇಲಿಸ್ಟ್ ಆದಲ್ಲ, ಅಲ್ಲಿ ವಿವರಣೆ ಕೊಟ್ಟೀನಿ. ಯಾವ್ಯಾವ ಶಬ್ದಗಳು ಮುಖ್ಯವಾಗಿರ್ತಕ್ಕಂಥ ಶಬ್ದಗಳ ಪಟ್ಟಿನೇ ನಾನು ನಿಮ್ಗೆ ಅಲ್ಲಿ ಬರೆದು ಕೊಟ್ಟೀನಿ. ಒಂದ್ಸಲ ನಿಮಗೆ ಬೇಕಂತಂದ್ರೆ ಅಲ್ಲಿ ರಿವಿಷನ್ ಮಾಡ್ಕೊಳಕ್ಕೆ ಅದನ್ನು ವಾಚ್ ಮಾಡ್ಕೊರಿ. ಅಂದ್ರೆ ಒಂದಿಷ್ಟು ಶಬ್ದಗಳು ಏನಾಗ್ತಾವ್ರಿ, ಹಿಂದಿಯಲ್ಲಿ ಸದೈವ ಏಕವಚನ में ही प्रयोग होते हैं. कुछ शब्द ಹಿಂದಿಯಲ್ಲಿ ಸದೈವ ಬಹುವಚನ में ही प्रयोग होने वाले कुछ शब्द होते हैं. ओके, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, एक शब्द का विलोमार्थ 43. क्वेश्चन नंबर 43 ಸಿಂಪಲ್ ಐತ್ರಿ. ಇದ್ರಾಗ ಏನೈತಿ? ವಿಲೋಮಾರ್ಥ ಏಕ ಅನೇಕ. ಎಲ್ಲಾದ್ರಿ ಅನೇಕ? ಆಪ್ಷನ್ ಸಂಖ್ಯೆ 2. ಇದು ಏಕ ಔರ್ ಅನೇಕ, ಹೌದಲ್ಲ? ಎಸ್. 44ನೇ ಪ್ರಶ್ನೆನ ನೋಡೋಣ. ನೋಡ್ರಿ, ಇನ್ಮೇಸೆ ಈ ಪ್ರತ್ಯಯ ವಾಲಾ ಶಬ್ದ ಆದ್ಮಿ ಆಗೋದಿಲ್ಲ, ಮೋತಿ ಆಗೋದಿಲ್ಲ, ಭಾಯ್ ಆಗೋದಿಲ್ಲ, ಲಡ್. ಯಾಕಂತಂದ್ರೆ ಇದು ಲಡ್ ಅಂತಕ್ಕಂಥ ಮೂಲ ಶಬ್ದದಿಂದ ಲಡಾಯಿ ಅಂತಕ್ಕಂಥ ಪ್ರತ್ಯಯ ಶಬ್ದ ಆಗಿದೆ. ಇಲ್ಲಿ ಲಡ್ ಅಂತಕ್ಕಂಥ ಪ್ರತ್ಯಯ ಆಪ್ಷನ್ ಸಂಖ್ಯೆ 2 44ನೇ ಪ್ರಶ್ನೆಗೆ ಸಂಖ್ಯೆ 2 ಉತ್ತರವಾಗ್ತದೆ. ಕೆಲವೊಂದಿಷ್ಟು ಇಲ್ಲಿ ಗೊಂದಲೇನಾದಂತಂದ್ರೆ ಒಂದಿಷ್ಟು ಒಮ್ಮೊಮ್ಮೆ ಆಪ್ಷನ್ 1 ಅಂತ ಕೊಟ್ಟಾನ, ಮೇ ಬಿ ಇದು ರಾಂಗ್ ಅಂತ ಅನಿಸ್ತದೆ, ನೋಡೋಣ. ಓಕೆ, ಆಪ್ಷನ್ ಸಂಖ್ಯೆ 2 ಇಲ್ಲಿ ನಮಗೆ ಸರಿಯಾಗಿರ್ತದೆ. ಯಾಕಂತಂದ್ರೆ ಆದ್ಮಿ ಅಂತಕ್ಕಂಥದ್ದು ಮೂಲ ಶಬ್ದ ಆಗುತ್ತಾ, ಮೋತಿ ಅಂತಕ್ಕಂಥದ್ದು ಮೂಲ ಶಬ್ದ ಆಗುತ್ತಾ, ಭಾಯ್ ಅಂತಕ್ಕಂಥದ್ದು ಮೂಲ ಶಬ್ದ ಆಗುತ್ತಾ. ಆದರೆ ಲಡಾಯಿ ಅಂತಕ್ಕಂಥದ್ದು ಲಡ್ ಏನಾಗ್ತದೆ ರೀ, ಅದರ ಮೂಲ ಪ್ರತ್ಯಯವಾಗ್ತಾ ಬರ್ತದ. ಇಲ್ಲಿ ಆಪ್ಷನ್ ಸಂಖ್ಯೆ 2 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇದು ಪದ್ಯಕ್ಕೆ ಸಂಬಂಧಪಟ್ಟಂತೆ ಐತಿ. ಇಲ್ಲಿ ನೋಡ್ರಿ 47ನೇ ಪ್ರಶ್ನೆ. भाषा अधिगम की दृष्टि से मुख्य या प्रधान रूप से इतने कौशल होते हैं. ಪ್ರಶ್ನೆ ಏನಾದ್ರಿ, ಭಾಷಾ
अधिगम की दृष्टि से ಮುಖ್ಯ ಯಾ ಪ್ರಧಾನ ರೂಪ ಸೆ ಇತನೇ ಕೌಶಲ್ಯ ಎಷ್ಟು ಕೌಶಲ್ಯಗಳಿರ್ತಾವ ಅಂತಕ್ಕಂಥ ಪ್ರಶ್ನೆ ಅಂದರೆ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಐತಿ. ಸಿಂಪಲ್ ಆಗಿ ಪ್ರಶ್ನೆ ಸಂಖ್ಯೆ 47 ಐತ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 4. ಬೇಸಿಕ್ ಕ್ವಶನ್ ಆದ್ರಿ, ಏನಿಲ್ಲದ್ರಾಗ. ನೆಕ್ಸ್ಟ್ ಕ್ವಶನ್, ಭಾಷಾ ಕೆ ಅಧಿಗಮ್ ತಥಾ वीक्षण की परिस्थितियों तथा परिवेश को प्रभावित करने वाले मुख्य तत्व. ನೋಡ್ರಿ ಪ್ರಶ್ನೆ ಹೆಂಗೈತ್ರಿ ಇದು. ನಿಮಗೆ ಕನ್ನಡದಲ್ಲಿ ನಾನು ನಿಮಗೊಮ್ಮೆ ಹೇಳ್ತೀನಿ. ನೋಡ್ರಿ ಕನ್ನಡದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಭಾಷೆಯ ಕಲಿಕೆ ಮತ್ತು ಬೋಧನೆಯ ಪರಿಸ್ಥಿತಿಗಳು ಪರಿಸರದ ಮೇಲೆ ಪರಿಣಾಮ ಬೀರುವ ಮುಖ್ಯ ಅಂಶಗಳು ಅಂತ ಕೇಳ್ರಿ. ಹೌದಲ್ಲ? ನೋಡ್ರಿ ಇನ್ನೊಮ್ಮೆ ನಾನು ಹಿಂದಿನಲ್ಲಿ ಓದಿ ತೋರಿಸ್ತೀನಿ. ಭಾಷಾಕ್ಕೆ ಅಧಿಗಮ್ ತಥಾ वीक्षण की परिस्थितियों तथा परिवेश को ಪ್ರಭಾವಿತ करने वाले ಮುಖ್ಯ ತತ್ವ ಯಾವುದು ಎಂತಕ್ಕಂಥ ಪ್ರಶ್ನೆ ಇಲ್ಲಿ ಆಗಿದೆ. ಯಾವುದಾಗತ್ತ? ಉಪಯುಕ್ತ ಸಭಿ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಸಾಮಾಜಿಕ ತತ್ವ ಇದನ್ನು ಬೇಕ್ರಿ. ಹೌದಾ? ಆನಂತರ ಮನೋವೈಜ್ಞಾನಿಕ ತತ್ವ, ಹೌದು ಮತ್ತೆ ಬೇಕೇ ಬೇಕು. ಇನ್ನು ಭಾಷಾ ವೈಜ್ಞಾನಿಕ ತತ್ವ, 3 ಅಂದಾಗ ಉತ್ತರ ಏನಾಗತ್ರಿ? ಉಪಯುಕ್ತ ಸಭಿ. ಆಪ್ಷನ್ ಸಂಖ್ಯೆ 4 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. किसी भी कार्य को करने का ढंग या तरीके को यह कहते हैं. ಏನಂತ ಕರೀತಾರೆ? ವಿಧಿ ಅಂತ ಕರಿತೀವಿ. ಇದರಾಗ ಏನಂದ್ರಿ? 49ನೇ ಪ್ರಶ್ನೆ ಆದ. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಬರ್ತದ. ಉದ್ದೀಪಕ್ ಪ್ರತಿಕ್ರಿಯಾ ಸಿದ್ಧಾಂತ का ಪ್ರತಿಪಾದಕ. ಹೌದಾ? ಉದ್ದೀಪಕ ಪ್ರತಿಕ್ರಿಯಾ ಸಿದ್ಧಾಂತ का ಪ್ರತಿಪಾದಕ ಯಾರು ಎಂತಕ್ಕಂಥದ್ದು ಪ್ರಶ್ನೆ ಆಗ್ಯದ. ಆಪ್ಷನ್ ಸಂಖ್ಯೆಯಲ್ಲಿ ಆರಾಮಾಗಿ ಥಾರನ್ ಡೈಕ್. ಆಪ್ಷನ್ ಸಂಖ್ಯೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಬರ್ತದ. ನೆಕ್ಸ್ಟ್ ಕ್ವಶನ್ ನೋಡೋಣ. ವ್ಯಕ್ತಿ ಕೆ ಸಮಗ್ರ ವ್ಯವಹಾರ ಕಾ ಗುಣಾತ್ಮಕ ಪರಿಚಯ ಕೋ कहते हैं. ನೋಡ್ರಿ, ವ್ಯಕ್ತಿ ಕೆ ಸಮಗ್ರ ವ್ಯವಹಾರ ಕಾ ಗುಣಾತ್ಮಕ ಪರಿಚಯ ಕೋ ಕ್ಯಾ कहते हैं. ಪ್ರಶ್ನೆ ಏನು ಕೇಳ ನೋಡ್ರಿ, ಎಷ್ಟು ಚಂದ ಐತಿ. ಆಪ್ಷನ್ ಸಂಖ್ಯೆ ಆರಾಮಾಗಿದ್ದನ್ನು ನಾವು ಉತ್ತರ ಹಾಕಬಹುದು. ವ್ಯಕ್ತಿತ್ವ ಅಂತೇಳಿ ಕರಿತಾ ಬರ್ತೀವಿ. ಇದ್ರಾಗ ಏನೈತ್ರಿ? ವ್ಯಕ್ತಿತ್ವ ಅಂತ ಹೇಳಿದನ್ನು ನಾವು ಕರಿತಾ ಬರ್ತೀವಿ. ಕನ್ನಡದಾಗ ಇದನ್ನು ನೋಡೋದಾದ್ರೆ ಅರ್ಥ ಆಗ್ಲಿಕ್ಕಂತಂದ್ರೆ ಒಂದ್ಸಲ ಕನ್ನಡದಾಗ ನೋಡೋದು ಏನೈತ್ರಿ? ಕನ್ನಡದಲ್ಲಿ ನಾವು ಅದನ್ನು ಅನುಕರಣೆ ಮಾಡಿಬಿಟ್ಟಿವಿ ಅಂತಂದ್ರೆ ನೋಡ್ರಿ, ವ್ಯಕ್ತಿಯ ಒಟ್ಟಾರೆ ನಡವಳಿಕೆ ಗುಣಾತ್ಮಕ ಸೂಚನೆ ಅಂದ್ರೆ ವ್ಯಕ್ತಿಯ ಒಟ್ಟಾರೆ ವ್ಯವಹಾರ ಮತ್ತು ಗುಣಗಳ ಒಟ್ಟಾರೆ ಮೌಲ್ಯವನ್ನು ನಾವೇನಂತ ಕರಿತೀವಿ? ವ್ಯಕ್ತಿತ್ವ ಅಂಥೇಳಿ ಕರಿತಾ ಬರ್ತೀವಿ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ನೆಕ್ಸ್ಟ್ ಕ್ವಶನ್, ವ್ಯಕ್ತಿತ್ವ इतिहास विधि का. ನೋಡ್ರಿ, व्यक्तित्व इतिहास विधि का मुख्य उद्देश्य किसी कारण का निदान करना है. यह इनका कथन है. ಪ್ರಶ್ನೆ ಇನ್ನೊಮ್ಮೆ ನೋಡೋಣ. ಇಲ್ಲಿ ಏನಿಲ್ರಿ, ಕ್ವಶನ್ ಭಾಳ ಚಂದ ಅದ್ರಿ. ಇದು ಪ್ರತಿ ಸೈಕಾಲಜಿನಲ್ಲಿನೂ ಕೇಳ್ತಾ ಬರ್ತಾನೆ. ಅನಂತರ ಬೋಧನಾಶಾಸ್ತ್ರದಲ್ಲಿ ಈ ಒಂದು ಪ್ರಶ್ನೆ ಹೆಚ್ಚಿಗೆ ಕೇಳ್ತಾ ಬರ್ತಾನೆ ರೀ. ಆದ್ರೆ ಏನು ಮಾಡ್ತಾನೆ, ಕೆಲವೊಮ್ಮೆ ಶಬ್ದವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟುಬಿಡ್ತಾನೆ, ಕೆಲವೊಮ್ಮೆ ಹಿಂದಿಯಲ್ಲಿ ಕೊಟ್ಟಿರ್ತಾನೆ. ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಸಿಂಪಲ್ ರೀ, ಇಲ್ಲಿ ಕೇಸ್ ಹಿಸ್ಟ್ರಿ ವಿಧಾನದ ಮುಖ್ಯ ಗುರಿ ಕಾರಣವನ್ನು ಪತ್ತೆ ಹಚ್ಚುವುದು. ಏನಿದ್ರ ಅರ್ಥ? ಕೇಸ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ ಏನೈತ್ರಿ ಇದು? ವ್ಯಕ್ತಿ ಇತಿಹಾಸ ಕೇಸ್ ಸ್ಟಡಿ ಅಂತ ಕರಿತಾ ಬರ್ತೀವಲ್ಲ ನಾವು. ವ್ಯಕ್ತಿ ಇತಿಹಾಸ ವಿಧಿ ಕಾ ಮುಖ್ಯ ಉದ್ದೇಶ ಕಿಸಿ ಕಾರಣ ಕಾ ನಿಧನ್ ಕರ್ನಾ ಹೈ. ಇದು ಈ ವಾಕ್ಯವನ್ನು ಕೊಟ್ಟವ್ರು ಯಾರು? ಕೇಸ್ ಸ್ಟಡಿಯನ್ನು ಕೊಟ್ಟವ್ರು ಅಂದ್ರೆ ಈ ವಾಕ್ಯವನ್ನು ಯಾರು ಹೇಳ್ಯಾರ ಅಂತಕ್ಕಂಥದ್ದು ಇದು ಪ್ರಶ್ನೆ ಅದ. ಪ್ರಶ್ನೆ ಸಂಖ್ಯೆ 52 ಸಿಂಪಲ್ ಆಗಿರ್ತಕ್ಕಂಥದ್ರಿ. ಉತ್ತರ ಏನಾಗ್ತದ? ಕ್ರೋ ಆ್ಯಂಡ್ ಕ್ರೋ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. ಅಂದ್ರೆ ಇಸ್ ಯಹ इनका कथन है. ಇದನ್ನು ಯಾರು ಕೊಟ್ಟಾರ ಅಂತಂದ್ರೆ ಕ್ರೋ ತಥಾ ಕ್ರೋ. ಎಸ್. ನೆಕ್ಸ್ಟ್ ಕ್ವಶನ್, इनमें से यह विकल्प व्यक्ति के मानसिक असंतुलन का कारण बनता है. ನೋಡ್ರಿ, इनमें से यह ವಿಕಲ್ಪ. ಯಾವ ವಿಕಲ್ಪ? ಇದರಲ್ಲಿ ಯಾವ ವಿಕಲ್ಪವು ವ್ಯಕ್ತಿಗೆ ಮಾನಸಿಕ ಅಸಂತುಲನದ ಕಾರಣವಾಗ್ತದ ಅಂತ ಪ್ರಶ್ನೆ ಕೇಳೋಣ. ಹೌದಾ? ಎಸ್. ಏನಾಗಬಹುದು ಇದ್ರ ಉತ್ತರ?
ಭೌತಿಕ ವಾತಾವರಣ, ಹೌದು, ಭೌತಿಕ ವಾತಾವರಣ ಕೆಟ್ಟರೂ ಏನಾಗತ್ತೆ ರೀ, ಮಾನಸಿಕವಾಗಿ ಮನುಷ್ಯ ಕುಗ್ತಾ ಬರ್ತಾನೆ. ಯಾಕಂತಂದ್ರೆ ಆ ವಿಚಾರ ಮಾಡ್ತಕ್ಕಂಥದ್ದು ಪ್ರಶ್ನೆ ಚೆನ್ನಾಗೈತ್ರಿ ಇದು, ಹೌದಾ. ಆಮೇಲೆ ಪಾರಿವಾರಿಕ ವಾತಾವರಣ, ಮನ್ಯಾಗ ಚಂತನ ಜಗಳ ಇದ್ದು ಅಂತಂದ್ರೆ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಸರಿಯಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಇದೂ ಕಾರಣ, ನೇರವಾಗಿರ್ತಕ್ಕಂಥ ಕಾರಣ ಆಗ್ತದ. ಇನ್ನು ಸಾಮಾಜಿಕ ವಾತಾವರಣ, ಅವ ಇರ್ತಕ್ಕಂಥ ಸುತ್ತಮುತ್ತಲಿನ ಸಮಾಜದಲ್ಲಿ ಅವನಿಗೆ ಯಾರೂ ಸೇರಲೇ ಇಲ್ಲ, ಅಕ್ಕಪಕ್ಕದ ಇರ್ತಕ್ಕಂಥ ಅವನಿಗೆ ಕಂಡ್ರನೆ ಅವನು ನಮೂನಿ ಮಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು ಅಂತಂದ್ರೆ ಅಲ್ಲಿನೂ ಆತ ಮಾನಸಿಕ ಸ್ಥಿತಿ ಕೆಟ್ಟು ಹೋಗುತ್ತೆ. 3 ಏನಾಗ್ತಾವ್ರಿ ಇವು, इनमें से यह विकल्प व्यक्ति के मानसिक संतुलन का कारण, मानसिक संतुलन ಅಲ್ಲ, ಅಸಂತುಲನ ಮಾನಸಿಕ ಅಸಂತುಲನದ ಕಾರಣ 3 ಆಗ್ತಾವ. ಹಂಗಾದ್ರೆ ಉತ್ತರ ಏನಾಗುತ್ತೆ? ಉಪಯುಕ್ತ ಸಭಿ. ಓಕೆ, ನೆಕ್ಸ್ಟ್ ಕ್ವಶನ್. ಕಮರ್ ಕಸ್ನಾ ಮೀನ್ಸ್ ತಯಾರು ಹೋನ. ಮೊಹಾರಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನ ಅಂತ ಹೇಳಿನಿ. ಒಂದಿಷ್ಟು ಮೊಹಾವರೆಗಳನ್ನು ತಯಾರಾಗಿಟ್ಟುಕೋರಿ, ಭಾಳ ಸಿಂಪಲ್ ಇರ್ತಾವ, ನೋಡಿದ ತಕ್ಷಣ ನಾವು ಉತ್ತರವನ್ನು ಹಾಕಬಹುದು. ಲಿಖನಾ ಶಬ್ದ ಕಾ ಪ್ರಥಮ ಪ್ರಾಯೋಗಾರ್ಥ ಕ್ರಿಯಾ ಕ್ಯಾ ಹೈ? ಪ್ರಥಮ ಪ್ರೇರಣಾರ್ಥಕ ಶಬ್ದವನ್ನು ಕೇಳೋಣ. ಏನು ಪ್ರೇರಣಾರ್ಥಕವಾಗ್ತದೆ ಅಂತಂದ್ರೆ ಏನ್ರಿ? ಲಿಖಾನ. ಎರಡನೇದ್ದು ಲಿಖವಾನ. ಮೂರನೇದು ಇದು, ಹೌದಾ. ಪ್ರಥಮ ಇದು ಆಗ್ತದೆ, ದ್ವಿತೀಯಕ್ಕೆ ಇದು ಆಗ್ತದೆ, ಹೌದಾ. ಹೇಳಿನ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಾನು ಕೊಟ್ಟಿನಿ ಹೋದ ತರಗತಿಯಲ್ಲಿ. ಲಿಖನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ ಲಿಖಾನ. ಅಂದ್ರೆ ನಂತರ ಮುಂದುವರೆದ ಭಾಗ ಏನಾಗುತ್ತೆ? ಲಿಖವಾನ ಈ ರೀತಿ ಸಾಕ್ತಾ ಬರುತ್ತೆ. ಇನ್ನು 56ನೇ ಪ್ರಶ್ನೆಯನ್ನು ನೋಡೋಣ. 56, ಕ್ವಶನ್ ನಂಬರ್ 56 ಏನಾಗುತ್ತೆ? ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ? ಎಂಥ ರೀತಿ ಪ್ರಶ್ನೆ ಇದು? ಇಲ್ಲಿ ಏನೈತ್ರಿ? ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆಗಳ ಮೇಲೆ ಕ್ವಶನ್ ಕೇಳೋಣ. ನೋಡ್ರಿ, ವಿರಾಮ ಚಿಹ್ನ, ಇಸ್ ವಾಕ್ಯ ಯಾವ ವಿರಾಮ ಶಬ್ದ ಇಲ್ಲಿ ಆಗ್ತದ? 56 ನೋಡಿದ ತಕ್ಷಣ ಗೊತ್ತಾಗ್ತದ್ರಿ, ಹೌದಾ. ಪ್ರಶ್ನಾವಾಚಕ, ಹೌದಲ್ಲ. ಎಸ್, ಇದು ಅಲ್ಲ, ಇದೂ ಅಲ್ಲ. ಎಸ್, ನೆಕ್ಸ್ಟ್ ಕ್ವಶನ್. बालक के ಧ್ವನಿ ಸಂಬಂಧಿ ವಿಕಾಸ का ಪ್ರಥಮ ಸ್ತರ ಏನು? ಭಾಷೆಯಲ್ಲಿ ಬಾಲಕ್ಕೆ ಧ್ವನಿ ಸಂಬಂಧಿ ಅಂದ್ರೆ ಭಾಷೆಯಲ್ಲಿನೇ ಮೇನ್ ಧ್ವನಿ ಸಂಬಂಧಿ ವಿಕಾಸಕ ಪ್ರಥಮ ಸ್ತರ, ಮೊದಲ ಘಟ್ಟ, ಹೌದಾ. ಮೊದಲ ಘಟ್ಟ ಯಾವುದಾಗ್ತದ? ರೋನ, ಅಳುವಿಕೆ ರೋನ ಆಗುತ್ತೆ. ವಿಶೇಷ ರೂಪ से द्वितीय भाषा के शिक्षक में इसका विशेष महत्व है. यदರಲ್ಲಿ विशेष रूप से द्वितीय भाषा के शिक्षक में इसका विशेष महत्व है. यदರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹತ್ವ ಆದ? ಎದರಲ್ಲಿದೆ? प्रश्नोत्तर का, कंठस्थ करने का ಅಂದ್ರೆ ಬೈಪಾಟ್ ಮಾಡೋದಾ, ಗೃಹ ಕಾರ್ಯಕ ಅಥವಾ ಮೌನ ವಾಚನಕ? ಕ್ವಶನ್ ಒಮ್ಮೆ ಕನ್ನಡದಾಗ ನೋಡ್ರಿ, ವಿಚಾರ ಮಾಡಿ, ಏನು ಇದು ಸೆನ್ಸ್ ಕೊಡ್ತದ, ಏನು ಅರ್ಥ ಆದಿದ್ರಾಗ, ಹೌದಲ್ಲ. ಅಂದರೆ ದ್ವಿತೀಯ ಭಾಷೆ ಅಂದ್ರೆ ಎರಡನೇ ಭಾಷೆಯ ಬೋಧನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮುಖ್ಯವಾಗಿ ಏನು ಬೇಕು, ಹೌದಾ. ಏನು ಬೇಕಾಗ್ತದೆ ತರಗತಿಯಲ್ಲಿ? ಪ್ರಶ್ನೆಗಳು ಮತ್ತು ಉತ್ತರಗಳು, ಹೌದಾ. ಪ್ರಶ್ನೋತ್ತರ್ಕ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. 58ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ 1. ಅಗ್ನಿ ಶಬ್ದ ಕಾ ಪರ್ಯಾಯವಾಚಿ ಶಬ್ದ ಏನಾಗುತ್ತೆ? ಇಲ್ಲಿ ತಟನಿ. ಯಾವುದ್ರಿ? ತಟನಿ. ಇನ್ನು ಲಾಸ್ಟ್, ಇದಂತೂ ಫಿಕ್ಸ್ ಕ್ವಶನ್ ಅಂತ ಹೇಳಿದ್ರಿ ನಾನು. ಕಾರಕಗಳ ಮೇಲೆ ಇದರ ಕುರಿತು ವಿವರಣೆನೂ ನಾನು ಕೊಟ್ಟಿನಿ ಹಿಂದಿನ ತರಗತಿಯಲ್ಲಿ. ಶಶಿ ಕಾ ಬರುತ್ತೋ, ಕಿ ಬರುತ್ತೋ, ಕೆ ಬರುತ್ತೋ, ಕೋ ಬರುತ್ತೋ? ಶಶಿ. ಇಲ್ಲಿ ಶಶಿ ಕಿ ಮಾತಾ ಖುಷ್ ಥಿ. ಶಶಿ ಕಿ ಕಾಲ, ಶಶಿ ಕಿ ಮಾತಾ ಖುಷ್ ಥಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳದಾವ. ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇದು 2021 ಪ್ರಶ್ನೆ ಪತ್ರಿಕೆ ಐತ್ರಿ, ನೋಡೋಣ. ಇದು ಅಂತರೂ ಪ್ಯಾರಾಗ್ರಾಫ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನಂತರೂ ಬಿಡಿಸ್ತೀರಿ. ಇಲ್ಲಿ ಸುಧಾ ಶಬ್ದ ಕಾ ಸಮಾನಾರ್ಥಕ ರೂಪ ಹೈ, ಸಮಾನಾರ್ಥಕ ಶಬ್ದ, ಹೌದಾ. ಪ್ರಶ್ನೆ ಸಂಖ್ಯೆ 4. ಸುಧಾ ಶಬ್ದ ಕಾ ಸಮಾನಾರ್ಥಕ
ಪಿಯೂಷ್. ಆಪ್ಷನ್ ಸಂಖ್ಯೆ 1 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. ಸುವಿವೇಕಿ ಶಬ್ದ ಮೇ ಉಪಸರ್ಗದ ಮೇಲೆ ನೋಡ್ತಾ ಬಂದಿವಲ್ಲ, 2024ರ ಕ್ವಶನ್ ಆಗೈತಿ, 23ರ ಕ್ವಶನ್ ಆಗೈತಿ, ಪೇಪರ್ 1ನ್ಯಾಗನ ಕ್ವಶನ್ ಆಗ್ಯದ, ಪೇಪರ್ 2ನ್ಯಾಗನ ಕ್ವಶನ್ ಆಗೈತಿ. ಅಂದ್ರೆ ಒಂದಿಷ್ಟು ಟಾಪಿಕ್ಗಳು ನಮಗೆ ಬಹಳಷ್ಟು ಉಪಯೋಗಕರ ಆಗ್ತಾ ಬರ್ತಾವ. ನೋಡ್ರಿ, ಒಂದು ತಿಳ್ಕೊರಿ, ಸಂಧಿಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾನೆ, ಆನಂತರ ಕಾರಕಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾನೆ. ಅದನ್ನು ಬಿಟ್ವಿ ಅಂತಂದ್ರೆ ಏಕವಚನ ಮತ್ತು ಬಹುವಚನದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ವಿಶೇಷಣದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ಮುಹಾವರೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅದನ್ನು ಬಿಟ್ಟಿವಿ ಅಂತಂದ್ರೆ ನಾವು ಮತ್ತೆ ಒಂದಿಷ್ಟು ವಿರುದ್ಧ ಪದಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಷ್ಟು ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ ಬಿಟ್ಟು ಭಾಳ ಅಂತಂದ್ರೆ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೋ ಇಲ್ಲೋ ಒಂದು ಕ್ವಶನ್ ಆಗ್ಯದ ಕೇಳಬಹುದು. ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗ್ಬೇಕಂತಂದ್ರೆ ಅಲಂಕಾರಗಳ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಆಮೇಲೆ ಕ್ರಿಯಾಪದಗಳ ಮೇಲೆ, ಕ್ರಿಯಾಪದದ ಪ್ರಕಾರಗಳ ಮೇಲೆ, ನಾಮಪದಗಳ ಮೇಲೆ, ನಾಮಪದದ ಪ್ರಕಾರಗಳ ಮೇಲೆ, ಹೌದಾ, ಇನ್ನು ಒಂದಿಷ್ಟು ಗಾದೆ ಮಾತಿನ ಅರ್ಥಗಳ ಮೇಲೆ ಪ್ರಮುಖವಾಗಿ ಪ್ರಶ್ನೆಗಳು ಬರ್ತಾ ಹೋಗ್ತಾವ. ಇದಂತೂ ಸಿಂಪಲ್ ಐತ್ರಿ. ಸುವಿವೇಕ ಉಪಸರ್ಗ ಯಾವ್ದು ಆಗ್ತದೆ ಇಲ್ಲಿ? ಸು ಆಗ್ತಕ್ಕಂಥ ಇದಕ್ಕೆ ಕುರಿತಾಗಿರ್ತಕ್ಕಂಥ ವಿವರಣೆನ ನಾವು ಈಗಾಗಲೇ ನೋಡೀವಿ. ಎಸ್. ನಂತರ ಕ್ವಶನ್ ನೋಡ್ರಿ, ಭಾರತ್ ಶಬ್ದ ಯಹ ಹೈ. ಇದು ಕ್ಷಮಶ್ರೀ, ಭಾರತ್ ಅಂತೀನಲ್ಲ, ಭರನಾ ಶಬ್ದ ಯಹ ಹೈ. ಅಕರ್ಮಕನೋ, ಸಕರ್ಮಕನೋ, ಕುಕರ್ಮನೋ, ಆಮೇಲೆ ನಕರ್ಮಕನೋ. ಇದು ಒಂದು ಸೂಕ್ಷ್ಮ ಆಗಿರ್ತಕ್ಕಂಥ ಗ್ರಾಮರ್ ಟಾಪಿಕ್ ಐತ್ರಿ. ಒಂದು ಸಕರ್ಮಕ ಅಂಥೇಳಿ ಬರ್ತದ, ಇನ್ನೊಂದು ಅಕರ್ಮಕ ಅಂಥೇಳಿ ಬರ್ತದ. ಇಲ್ಲಿ ಪ್ರಶ್ನೆ ಏನಕ್ಕೆ ಅನ್ರಿ, ಭರನಾ ಎಂತಕ್ಕಂಥ ಪ್ರಶ್ನೆ ಐತಿ. ಭರ್ನಾ ಎಂತಕ್ಕಂಥ ಪ್ರಶ್ನೆ. ಕ್ರಿಯಾಪದವನ್ನು ಹಿಡ್ಕೊಂಡು ನಾವು ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಅದಕ್ಕೆ ವಾಪಸ್ಸಾಗಿ ಬಂತಂತಂದ್ರೆ ಅದು ಸಕರ್ಮಕವಾಗ್ತದ. ಸರ್ ಉದಾಹರಣೆಗೆ ಹೆಂಗ್ರಿ? ಭರ್ನಾ, ಕ್ಯಾ ಭರ್ನಾ, ಹೌದಲ್ಲ? ಇದಕ್ಕೆ ಇದೇ ಶಬ್ದವನ್ನು ಹಿಡ್ಕೊಂಡು ನೀವು ಪ್ರಶ್ನೆಯನ್ನು ಮಾಡ್ರಿ. ಭರ್ನಾ, ಕ್ಯಾ ಭರ್ನಾ, ಹೌದಾ? ಆಮೇಲೆ ಎಸ್ ಉತ್ತರ ಬಂತಲ್ಲ, ಏನಾದರೂ ನೀವು ಅದ್ರಾಗ ತುಂಬ್ತೀರಿ. ಈಗ ಸಪೋಸ ಕ್ಯಾ ಭರ್ನಾ, ಪಾನಿ ಭರ್ನಾ ಚಾಯ್, ಹೌದಲ್ಲ? ಇದು ಸಕರ್ಮಕ. ಇನ್ನೊಂದು ಬರುತ್ತೆ ಅಂದರೆ ಇದ್ರ ಕ್ವಶನ್ಗೆ ಉತ್ತರ ನಮಗೆ ಸಿಕ್ಕೇ ಬಿಡ್ತಿಲ್ಲ. ಇದು ಸಕರ್ಮಕ. ಉತ್ತರ ಬಂತಂತಂದ್ರೆ ಅದು ಸಕರ್ಮಕ. ಉತ್ತರ ಬರಲಿಲ್ಲ ಅಂತಂದ್ರೆ ಅದು ಅಕರ್ಮಕವಾಗ್ತದ. ಅಕರ್ಮಕ ಅಂತಂದ್ರೆ ಈಗ ರೋನಾ, ಕ್ಯಾ ರೋನಾ, ಅಳುದಿ ಅಥವಾ ಅಳುದೈತ್ರಿ, ಏನು ಅಳಬೇಕು? ಅದಕ್ಕೆ ಸೆನ್ಸ್ ಐತೇನ್ರಿ? ಇಲ್ಲ, ಹೌದಾ? ಹಿಂಗ ಉಠ್ನಾ, ಬೈಠ್ನಾ, ಕ್ಯಾ ಬೈಠ್ನಾ, ಕ್ಯಾ ಉಠ್ನಾ ಅಂತ ಹೇಳ್ತೀವಿ ನಾವು, ಅನ್ನಂಗಿಲ್ಲಲ್ಲ. ಹಂಗೆ ಅದನ್ನು ಅಂಥ ಶಬ್ದಗಳಿಗೆ ಅಕರ್ಮಕ ಅಂತ ಕರಿತೀವಿ. ಕರ್ಮ ಉತ್ತರವಾಗಿ ಬರುವುದಿಲ್ಲ. ಸಕರ್ಮಕ ಅಂತಂದ್ರೆ ಉತ್ತರವಾಗಿ ಬರ್ತದ. ಈಗ ಭರ್ನಾ, ಕ್ಯಾ ಭರ್ನಾ, ಪಾನಿ ಭರ್ನಾ, ಹೌದಾ? ಅದಕ್ಕೆ ಬೇಕಾದಂಥ ಉತ್ತರವನ್ನು ನೀವು ಕಂಡ್ಕೋಬಹುದು. ಸಂದರ್ಭಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಬೇಕಾದಂಥ ಉತ್ತರವನ್ನು ನೀವು ಅಲ್ಲಿ ಗಳಿಸ್ಕೋಬಹುದು. ಹೌದಾ? ಇದೊಂದು ಸ್ವಲ್ಪ ನೆನ್ಪಿಟ್ಟುಕೋರಿ. ಸಕರ್ಮಕ ಮತ್ತು ಅಕರ್ಮಕದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಭರ್ನಾ ಇದು ಸಕರ್ಮಕವಾಗಿರ್ತಕ್ಕಂಥ ಕ್ರಿಯಾಪದ ಆಗಿದೆ. ಮತ್ತೆ ಮುಂದೆ ಪ್ರಶ್ನೆ ಕೇಳೋದಂತಂದ್ರೆ ನೀವು ಉತ್ತರವನ್ನು ಹಾಕಲಿಕ್ಕೆ ತಯಾರಿರಬೇಕು. ಅದಕ್ಕೆ ಒಂದು ಸ್ವಲ್ಪ ವಿವರಣೆಯನ್ನು ಕೊಟ್ಟೆ ಅಷ್ಟೇ. ಓಕೆ. ಇಲ್ಲೈತೆ ನೋಡ್ರಿ. ಭಾರತ ಶಬ್ದಕ ಭಾವವಾಚಕ ಸಂಜ್ಞಾ ಭಾರತೀಯ ಆಗತ್ತೆ. ನೇರವಾಗಿರ್ತಕ್ಕಂಥ ಪ್ರಶ್ನೆ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಭಾರತ ಶಬ್ದಕ ಭಾವವಾಚಕ ಸಂಜ್ಞಾ ರೂಪ ಕ್ಯಾ ಹೈ ಅಂತಂದ್ರೆ ಇದು ಭಾರತ ಅಲ್ಲ, ಇದು ಕರೆಕ್ಟ್ ಹಾಕಿ ನೋಡ್ರಲ್ಲ, ಇದು ಭಾರತೀಯವಾಗುತ್ತೆ. ಭಾರತ ವರ್ಷ ಆಗಂಗಿಲ್ಲ, ಆನಂತರ ಭಾರ ಆಗೋದಿಲ್ಲ, ಎರಡನೇ ಆಪ್ಷನ್ ಆಗೋದಿಲ್ಲ. ಭಾರತೀಯ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ 3 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇದು ಸರಿಯಾಗಿರ್ತಕ್ಕ ಭಾರತೀಯ ಭಾವವಾಚಕ ಏನಾಗತ್ತೆ ರೀ? ಭಾರತದ್ದು ಭಾರತೀಯ ಎಂತಕ್ಕಂಥದ್ದು ಆಗ್ತಾ ಬರುತ್ತೆ. ಆಪ್ಷನ್ ಸಂಖ್ಯೆ 11 ಇದು 3 ಸರಿಯಾಗಿರ್ತಕ್ಕಂಥ ಉತ್ತರ. ಸೂರ್ಯೋದಯ, ಸೂರ್ ಅಧಿಕ್ ಉದಯ್, ಸೂರ್ಯೋದಯ ಯಾವ್ದಾಗತ್ರಿ? ಇದು ಗುಣ ಸಂಧಿಗೆ ಉದಾಹರಣೆ. ನೋಡ್ರಿ, ಒಂದು ದೀರ್ಘ ಸಂಧಿಗೆ ಉದಾಹರಣೆಗಳನ್ನ ಕೇಳ್ತಾ ಬರ್ತಾನೆ, ಆಮೇಲೆ ದೀರ್ಘ ಸಂಧಿಯನ್ನು ಬಿಟ್ಟರೆ ಎಣ್ ಸಂಧಿಯ ಮೇಲೆ ಕೇಳ್ತಾ ಬರ್ತಾನೆ, ಆನಂತರ ಗುಣ ಸಂಧಿಯ ಮೇಲೆ. ಈ 3 ಸಂಧಿಗಳ ಮೇಲೆ ಬಹಳಷ್ಟು ಸಲ ಕ್ವಶನ್ ಆಗಿದ್ರಿ. ಒಂದು ಸಲ ಸಂಧಿಗಳನ್ನ ರಿವಿಷನ್ ಮಾಡ್ಕೊಂಡು ಹೋಗೋದು ಬಹಳ ಚಲೋ. ನಮ್ಮ ಹೈಸ್ಕೂಲ್ ಬುಕ್ 8th 9th 10th ಪುಸ್ತಕದಲ್ಲಿ ನಿಮಗೆ ಆರಾಮಾಗಿ ಒಂದಿಷ್ಟು ಮಾಹಿತಿ ಸಿಗ್ತದ. ಅದೊಂದಿಷ್ಟು ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕಾಗಿಲ್ಲ. 12ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸೂರ್ಯೋದಯ ಏನಾಗತ್ರಿ? ಗುಣಸಂಧಿಗೆ ಉದಾಹರಣೆ ಆಗುತ್ತೆ. ಎಸ್. ನೆಕ್ಸ್ಟ್ ಕ್ವಶನ್, ಜಂಜೀರ್ ಶಬ್ದ का
ಸಮಾನಾರ್ಥಕ ಶಬ್ದ ಹೈ. ಏನಾಗುತ್ತೆ ಇದು? ಶೃಂಖಲಾ. ಆಪ್ಷನ್ ಸಂಖ್ಯೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. ಇಲ್ಲಿ ನೋಡ್ರಿ, ಶಬ್ದಗಳನ್ನು ಬಿಡಿಸಿ ಬರೆಯುವುದೂ ಒಂದು ಕಲೆ. ಅದಕ್ಕೆ ಒಬ್ಬ ಶಿಕ್ಷಕನಾದವನು ಮಗುವಿಗೆ ಆ ಭಾಷೆಯನ್ನು ಕಲಿಸ್ಬೇಕಂತಂದ್ರೆ ಆ ಭಾಷೆಯ ಕುರಿತು ಬಹಳಷ್ಟು ಹಿಡಿತವನ್ನು ಸಾಧಿಸುವುದು ಶಿಕ್ಷಕನ ಜವಾಬ್ದಾರಿ ಆಗಿರ್ತದ. ನೋಡ್ರಿ ಹೆಂಗೆ ಮಜಾ ಐತೆ ನೋಡ್ರಿ ಕ್ವಶನ್ ಇದು. ಹೌದಾ? ಕ್ವಶನ್ಗಳನ್ನ ಬಿಡಿಸಿ ಬಿಡಿಸಿ ನೋಡಿದಾಗ ಕನ್ಫ್ಯೂಷನ್ ಆಗಿಬಿಡ್ತದ. ನೋಡ್ರಿ ಇಲ್ಲಿ ನೇರವಾಗಿ ಸಾ ಫ ಟ ಆಗೋದಿಲ್ಲ. ಸಾ ಫ ಟ ಸೆನ್ಸ್ ಕೊಡಂಗಿಲ್ಲ. ಇನ್ನು ಮುಂದೆ ಬಿಡಿಸಿ ನೋಡ್ರಿ ಇದನ್ನು. ಸಾ, ಹೌದಾ? ಬಿಡಿಸಿ ಬರ್ದು ನೋಡಮ್ಮ. ಸಾ, ಆನಂತರ ಇದು ಆಯ್ತಾ? ಆನಂತರ ಇದನ್ನು ನೋಡೋಣ. ಫ ಟ ಅ ಐತಿ, ಹೌದಾ? ಫ ಒತ್ತಾದ್ರಿ, ಟ, ಹೌದಾ? ಸಾಫ್ಟ್ ಆಯ್ತು ಇದು, ಸಾಫ್ಟ್, ಹೌದಾ? ಓಕೆ, ಇದು ಆಯಿತು. ವೇ 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 ಯ ರ ಸಾಫ್ಟ್ವೇರ್. ಇದೇ ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಸಂಖ್ಯೆ 2 ಕ್ಲಿಯರ್. नेक्स्ट, अब इंग्लैंड और अमेरिका आदि देशों में अंग्रेजी पढ़ने का दायित्व ये निभा रहे हैं. नोड्री याವುದು? अब इंग्लैंड और अमेरिका आदि देशों में अंग्रेजी पढ़ने का दायित्व ये निभा रहे हैं. अंग्रेजी के शिक्षक ಅಲ್ಲ, ರತನ್ ಟಾಟಾ, ಇದನ್ನು ಆಗೋದಿಲ್ಲ. ಆನಂತರ ಲಕ್ಷ್ಮೀ ಮಿತ್ತಲ್, ಅಂದ್ರೆ ಇದು ಮೇ ಬಿ ಕ್ವಶನ್ಗೆ ಸಂಬಂಧಪಟ್ಟಂತೆ, ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಐತೆ. ಭಾರತೀಯ ಸರಿಯಾಗಿರ್ತಕ್ಕಂಥ ಇದೇನು ಸೆನ್ಸ್ ತಲೆ ಕೆಡಿಸ್ಕೋಬೇಡ್ರಿ. ಅಂದ್ರೆ ಇದು ಪ್ಯಾರಾಗ್ರಾಫ್ನ್ಯಾಗ ಇರ್ತಕ್ಕಂಥ ಕ್ವಶನ್ ಐತೆ. ಗ್ರಾಮರ್ ಮತ್ತು ಪೆಡಗೋಗೆ ಸಂಬಂಧಪಟ್ಟಂಥ ಕ್ವಶನ್ ಅಲ್ಲ. ಅಲ್ಲಿರ್ತಕ್ಕಂಥ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನಲ್ಲ, ಅಲ್ಲಿರ್ತಕ್ಕಂಥ ಇದು ಭಾರತೀಯ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಅದನ್ನ ಪ್ಯಾರಾಗ್ರಾಫ್ ಓದಿದ್ದೆ, ಅದಕ್ಕೆ ನಾವು ಓದುವಂಥ ಫ್ಲೋನೇ ಹಾಗೆ ಬಂದ್ಬಿಟ್ಟದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೇ ಅದ ನೋಡ್ರಿ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಇನ್ಮೇ ಸೆ ಯಹ ಶ್ರವ್ಯ ಉಪಕರಣ ಹೇ. ಹೇಳಿನಲ್ಲ, TLMಗಳ ಮೇಲೆ ಪ್ರಶ್ನೆ, FLNಗಳ ಮೇಲೆ ಪ್ರಶ್ನೆ. FLN ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ. ಅಪ್ಡೇಟ್ ಕೇಳೋದಂತಂದ್ರೆ ಇದರ ಒಂದು ಫುಲ್ ಫಾರ್ಮನ್ನು ಕೇಳ್ತಾನೆ. ಬಿಟ್ಟರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಕೇಳ್ತಾ ಬರ್ತಾನೆ. ಅಂದರೆ ಪಾಠದ ನಂತರ ಒಂದಿಷ್ಟು ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಮಕ್ಕಳಿಗೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಪಾಠ ಟಿಪ್ಪಣಿಯನ್ನು ಮಾಡಿ ಪಾಠ ಯೋಜನೆ ಆದ ನಂತರ ಅದಕ್ಕೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದು. ಹೌದಾ? ಇಲ್ಲಿ ಏನು ಕೇಳ್ರಿ? ಶ್ರವ್ಯ ಉಪಕರಣ. ಬೋಧನಾ ಉಪಕರಣಗಳಲ್ಲಿನೇ ಶ್ರವ್ಯ ಉಪಕರಣಗಳು ಬರ್ತಾವೆ. ಒಂದು ಶ್ರವ್ಯ ಉಪಕರಣ ಬರ್ತದ, ದೃಶ್ಯ ಶ್ರವ್ಯ ಉಪಕರಣ ಬರ್ತದ. ಹೌದಾ? ಈ ರೀತಿ ಬೋಧನಾ ಉಪಕರಣಗಳಲ್ಲಿ ನಾವು ಪ್ರಕಾರಗಳನ್ನು ಮಾಡ್ತಾ ಬರ್ತೀವಿ. ಇನ್ಮೇ ಸೆ ಯಹ ಶ್ರವ್ಯ ಉಪಕರಣ ಹೈ ಯಾವುದಿದೆ? ವಾಸ್ತವಿಕ ಆಗೋದಿಲ್ಲ, ಯಾಕಂತಂದ್ರೆ ಕೇಳುವುದೈತ್ರಿ. ಆಮೇಲೆ ಚಿತ್ರನೂ ಆಗೋದಿಲ್ಲ, ನೋಡೋದಾದ. ಹೌದಾ? ನೆಕ್ಸ್ಟ್ ಆಪ್ಷನ್ ಸಂಖ್ಯೆ 4 ನೋಡ್ರಿ. ಇದನ್ನು ಆಗೋದಿಲ್ಲ. ಆನಂತರ ಎಸ್ ಲಿಂಗ್ವಾ ಫೋನ್. ಎಸ್, ಕೇಳುವುದು ಶ್ರವ್ಯ ಮಾಧ್ಯಮ. ಲಿಂಗ್ವಾ ಫೋನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ. ಶ್ರವಣ್ ಕೌಶಲ್ ವಿಕಾಸ್ ಕರ್ನೆ ಕೆ ಲಿಯೆ, श्रवण कौशल विकास करने के लिए यह गतिविधि सहायक है. ಶ್ರವಣ ಕೌಶಲ್ಯವನ್ನು ಕಲಿಸಲಿಕ್ಕೆ ಯಾವ ವಿಧಿ ಸಹಾಯಕವಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಾನ. ಹೌದಾ? ಅಂದ್ರೆ ಶ್ರವಣ ಕೌಶಲ್ಯ, ಮಗುವಿಗೆ ಭಾಷೆಯನ್ನ ಮೊದಲಾತ LSRW ಮೇಲೆ ಕ್ವಶನ್ ರೀ ಇದು. LSRW, ಹೌದಾ? LSRW ಮೇಲೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. LSRW. ಸ್ವರ ಪಠಣ ಎಲ್ಲ ಇದು ಅಷ್ಟು ಸೆನ್ಸ್ ಕೊಡಂಗಿಲ್ಲ. ಕೊಡುತ್ತೆ,
ಒಂದು ಕ್ಷಣ ವಿಚಾರ ಮಾಡಿದ್ರೆ ಈಗ ಮಗುವಿನಲ್ಲಿ ಭಾಷೆಯನ್ನು ನಾವು ಕಲಿಸ್ಲಿಕ್ಕೆ ಹೋದ್ವಿ ಅಂತಂದ್ರೆ ಏನಾಗುತ್ತೆ, ಸ್ವರಗಳನ್ನು ನಾವು ಓದಿಸೋದ್ರಿಂದ ಆ ಭಾಷೆಯ ಕುರಿತು ಅಂದರೆ ಇದೂ ಈ ಒಂದು ಶ್ರವಣ ಕೌಶಲ್ಯನೂ ಇಲ್ಲಿ ನಮಗೆ ಬೇಕಾಗ್ತದ್ರಿ, ಬೇಕಿದು. ಹೌದಾ? ಇನ್ನು ಪ್ರಶ್ನೋತ್ತರಗಳನ್ನು ಮೌಖಿಕವಾಗಿ ಕೇಳುವುದರಿಂದ ಏನಾಗ್ತದ, ಆ ಮಗುವಿನಲ್ಲಿ ಕೌಶಲ್ಯ ಅಂತ ಕ್ಯಾನ್ರಿ ಶ್ರವಣ ಕೌಶಲ್ಯ, ಅದರಲ್ಲಿ ಕೇಳುವಿಕೆಯ ಕೌಶಲ್ಯ, ಶ್ರವಣ ಮಗುವಿನಲ್ಲಿ ಕೇಳುವುದ್ರಿ ಕೇಳ್ತದ, ಮತ್ತೆ ಉತ್ತರವನ್ನು ಕೊಡ್ತದ. ಅನಂತರ ಕಹಾನಿ ಸುನಾನ ಕಥೆಗಳನ್ನು ಹೇಳ್ಕೊತ ಕುಂತೀವಿ ಅಂತಂದ್ರೂ ಆ ಮಕ್ಕಳಿಗೆ ಏನಾಗುತ್ತೆ, ಜಾಸ್ತಿ ಕೇಳ್ದಂಗೆ ಆಗ್ತದ. ಶಿಕ್ಷಕರ ಮೇಲೆ ಇನ್ನಷ್ಟು ಏನ್ರಿ ಒಂದು ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಬರುತ್ತೆ. ಇದನ್ನು ಬೇಕು, ಮೂರು ಬೇಕಂದ್ರೆ ಇದೇ ಉತ್ತರ ಆಗ್ತದ್ರಿ. ಉಪಯುಕ್ತ ಸಭಿ ಎಲ್ಲನೂ ಬೇಕು. ಮತ್ತೆ ಇದು ಈ ಮೂರೂ ಎದಕ್ಕೆ ಜೇಂಟ್ ಆಗ್ತಾವ, ಇಲ್ಲಿ ಇದಕ್ಕೆ ಬಂದು ಜೇಂಟ್ ಆಗ್ತಾವ. ಕ್ವಶನ್ ಪೇಪರ್ ಟಫ್ ಮಾಡೋದಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾನೆ. ಅಲ್ಲೇ ಇರುತ್ತೆ ಉತ್ತರ, ಅಲ್ಲೇ ಆನ್ಸರ್ ಇರುತ್ತೆ. ಬಟ್ ನಾವು ಒಂದು ಕ್ಷಣ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದಕ್ಕೆ ಉತ್ತರವನ್ನು ಹಾಕಿದ್ರೆ ಡೆಫಿನೆಟ್ ಆಗಿ ಅದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಹಾಕ್ತೀರಿ. ಹೌದಾ? ಶ್ರವಣ ಕೌಶಲ್ಯದ ಮೇಲೆ ಅಂತಂದರೆ ಇಲ್ಲಿ ಲಿಸ್ನಿಂಗ್ ಸ್ಕಿಲ್. ಹೌದಾ? ಇನ್ ಸ್ಪೀಕಿಂಗ್ ಸ್ಕಿಲ್ ಬೇರೆ, ಇದ್ರ ಮೇಲೆ ಪ್ರಶ್ನೆ ತೆಗಿತಾನೆ. ಇನ್ ರೀಡಿಂಗ್ ಸ್ಕಿಲ್ಗಳ ಮೇಲೆ ಪ್ರಶ್ನೆ ತೆಗಿತಾನೆ, ರೈಟಿಂಗ್ ಸ್ಕಿಲ್ಗಳ ಮೇಲೆ ಪ್ರಶ್ನೆ ತೆಗಿತಾ ಬರ್ತಾನೆ. LSRW ಮೇಲೆ ನೀವು ಕನ್ನಡ ಬೋಧನಾ ಶಾಸ್ತ್ರ ಬರೀರಿ, ಇಂಗ್ಲೀಷ್ ಸಬ್ಜೆಕ್ಟ್ ಬರೀರಿ, ಹಿಂದಿ ಬರೀರಿ, ಒಂದಿಷ್ಟು ಪ್ರಶ್ನೆಗಳು ಫಿಕ್ಸ್ ಆಗಿ ಕೇಳ್ತಾ ಬರ್ತಾನೆ. ಮುಂದಿನ ಪ್ರಶ್ನೆ, ಇನ್ಮೇ ಸೆ ಯಹ ದೋಷಪೂರ್ಣ ಪ್ರಶ್ನ ಪ್ರಕಾರ ಹೇ ಯಾವುದು? 18ನೇದ್ದು ಸ್ವರಚಿತ, ಅನಂತರ ಪರ್ಯಾಪ್ತ ಕಠಿಣ, ಅನಂತರ ಪುಷ್ಟಿಕಾರಕ, ಅನಂತರ ನಿಶ್ಚಯ ಉದ್ದೇಶ. ಇಲ್ಲಿ 18ನೇ ಪ್ರಶ್ನೆ ಏನಾಗುತ್ತಂತಂದ್ರೆ ಪುಷ್ಟಿಕಾರಕ. ಇದು ರಿಪೀಟ್ ಆಗ್ಯದ್ರಿ ಕ್ವಶನ್, ಇದು ಭಾಳ ಸಲ ರಿಪೀಟ್ ಆಗ್ಯದ ನೋಡ್ರಿ. ಇನ್ಮೇ ಸೆ ಯಹ ದೋಷಪೂರ್ಣ ಪ್ರಶ್ನ ಪ್ರಕಾರ ಅಂತಂದ್ರೆ ಪುಷ್ಟಿಕಾರಕ. ಎಸ್. ನೆಕ್ಸ್ಟ್ ಕ್ವಶನ್, आज पाठशालाओं में इस पद्धति का उपयोग किया जा रहा है. ಯಾವ ಪದ್ಧತಿಯನ್ನು ಸದ್ಯದ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸ್ತಿದ್ದಾರೆ? ಅಧ್ಯಾಪಕ ಕೇಂದ್ರಿತ, ಶಿಕ್ಷಕ ಕೇಂದ್ರಿತನೋ, ಅಥವಾ ಬಾಲಕ ಕೇಂದ್ರಿತನೋ, ಧರ್ಮ ಕೇಂದ್ರಿತನೋ? ಇನ್ಮೇ ಸೆ ಕೋಯಿ ಭಿ ನಹಿ. ನೋಡೋ ತಕ್ಷಣ ಉತ್ತರ ಗೊತ್ತಾಗ್ತದ. ಶಿಶು ಕೇಂದ್ರಿತ ಪದ್ಧತಿ ಇವಾಗ ನಡೀತಾ ಬಂದಿದೆ. ಶಿಶು ಕೇಂದ್ರಿತ ಪದ್ಧತಿಯ ಮೇಲೆ ತುಂಬ ಸಲ ಕ್ವಶನ್ ಕೇಳ್ತಾನೆ ರೀ. ಸೈಕಾಲಜಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಬೋಧನಾಶಾಸ್ತ್ರ ನೀವು ಕನ್ನಡ ಬರೀರಿ, ಸೋಷಿಯಲ್ ಸೈನ್ಸ್ ಬರೀರಿ, ಹಿಂದಿ ಬರೀರಿ, ಇಂಗ್ಲೀಷ್ ಬರೀರಿ. ಅಲ್ಲಿ ಈ ಒಂದು TET ನೀವು ಪೇಪರ್ 1 ಬರೀರಿ, ಪೇಪರ್ 2 ಬರೀರಿ. ಈ ಒಂದು ಶಿಶು ಕೇಂದ್ರಿತ ಶಿಶು ಕೇಂದ್ರಿತ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನ. ಹೌದಾ? ಎಲ್ಲಿ ಯಾವ ಭಾಗದ ಕೇಳ್ತಾನೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಆದ್ರೂ ಒಟ್ಟು ಒಂದು ಪ್ರಶ್ನೆಯನ್ನು ಅಲ್ಲಿ ನಮಗೆ ಶಿಶು ಕೇಂದ್ರಿತ ಪದ್ಧತಿಯ ಮೇಲೆ ನೋಡ್ಲಿಕ್ಕೆ ಸಿಗ್ತದ. ಎಸ್. ಮುಂದಿನ ಪ್ರಶ್ನೆ, ಯದಿ ಬಾಲಕ ತಾಜ್ ಮಹಲ್ ಕೆ ಬಾರೆ ಮೇ ಜಾನ್ತಾ ಹೈ ತೋ. ಮಗು ತಾಜ್ ಮಹಲದ ಮೇಲೆ ಅಂದ್ರೆ ತಾಜ್ ಮಹಲ್ ಕುರಿತು ಆತನಿಗೆ ಗೊತ್ತಿದೆ. ಯದಿ ಬಾಲಕ್ ತಾಜ್ ಮಹಲ್ ಕೆ ಬಾರೆ ಮೇ ಜಾನ್ತಾ ಹೋ ತೋ ಇಸ್ ಜ್ಞಾನ್ ಕೆ ಆಧಾರ ಪರ್ ಶಹಜಾನ್ ಕೆ ಬಾರೆ ಮೇ ಬತಾಯಾ ಜಾ ಸಕ್ತಾ ಹೈ. ನೋಡ್ರಿ, ಮಗು ಒಂದು ವೇಳೆ ತಾಜ್ ಮಹಲ್ನ ಕುರಿತು ಪರಿಕಲ್ಪನೆಯನ್ನು ಹೊಂದಿತ್ತಂತಂದ್ರೆ ಆ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ನಾವು ಶಹಜಾನನ ಕುರಿತು ವಿವರಣೆಯನ್ನು ಕೊಡಬಹುದು. ಉಪಯುಕ್ತ ಉದಾಹರಣೆ ಇಸ್ ಶಿಕ್ಷಣ ಸೂತ್ರ ಸೇ ಸಂಬಂಧಿತ ಹೈ. ಯಾವ ಒಂದು ಶಿಕ್ಷಣ ಸೂತ್ರದ ಮೇಲೆ ಇದು ಅವಲಂಬಿತವಾಗಿದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳೋಣ. ಎಸ್. पूर्ण से अंश ಅಲ್ಲ, ಅನಿಶ್ಚಿತ್ ಸೆ ನಿಶ್ಚಿತ್ ಕಿ ಅವ್ರ ಇದನ್ನು ಆಗೋದಿಲ್ಲ. ಯಾಕಂತಂದ್ರೆ ಆ ಮಗುವಿಗೆ ತಾಜ್ ಮಹಲದ ಮೇಲೆ ಪರಿಕಲ್ಪನೆ ಐತಿ. ಆದರೆ ಆ ತಾಜ್ ಮಹಲನ್ನು ಹಿಡ್ಕೊಂಡು ನಾವು ಈಗ ಆ ಮಗುವಿನಲ್ಲಿ ಎಂಥ ಪರಿಕಲ್ಪನೆಯನ್ನು ಮೂಡಿಸ್ಬೇಕು? ಶಹಜಾನನ ಪರಿಕಲ್ಪನೆಯನ್ನು ಮೂಡಿಸ್ಬೇಕಾಗ್ಯದ. ಹೌದಾ? ವಿಶಿಷ್ಟ ಸೆ ಸಾಮಾನ್ಯ ಕಿ ಅವ್ರ ಇಲ್ಲ, ಜ್ಞಾತ ಸೆ ಅಜ್ಞಾತ್ ಕಿ ಅವ್ರ ಯಸ್. ಯಾಕಂತಂದ್ರೆ ತಾಜ್ ಮಹಲ್ದ ಕುರಿತು ಆ ಮಗು ಈಗ ಪರಿಕಲ್ಪನೆಯನ್ನು ಹೊಂದಿದೆ. ಯದಿ ಬಾಲಕ್ ತಾಜ್ ಮಹಲ್ ಕೆ ಬಾರೆ ಮೇ ಜಾನ್ತಾ ಹೈ ತೋ ಇಸ್ ಜ್ಞಾನ್ ಕೆ ಆಧಾರ ಪರ್ ಶಹಜಾನ್ ಕೆ ಬಾರೆ ಮೇ ಬತಾಯಾ ಜಾ ಸಕ್ತಾ ಹೈ. ಹೌದಲ್ಲ? ಮಗು ತಾಜ್ ಮಹಲದ ಕುರಿತು ಪರಿಕಲ್ಪನೆಯನ್ನು ಹೊಂದ್ಯಾದ. ಆ ಒಂದು ತಾಜ್ ಮಹಲ್ ಈಗ ನೋಡ್ರಿ, ಸಹಜವಾಗಿ ತಾಜ್ ಮಹಲ್ ನೋಡಿ ಏನಪ್ಪ ಮಗು ಅಂತ ಪುಟ್ಟ ಮಗುವಿಗೆ ಪ್ರಶ್ನೆಯನ್ನು ಕೇಳಿದಾಗ, ನೋಡಿನ್ರಿ ಸರ, ಟಿವ್ಯಾಗ ನೋಡಿನ್ರಿ, ಅಥವಾ ಅವ್ರ ಮನ್ಯಾಗ ಎಲ್ಲೋ ಟೂರಿಗೆ ಕರ್ಕೊಂಡೋಗ ಅಲ್ಲಿ ನೋಡಿರ್ತಾನ. ಆ ಒಂದು ಬೇಸಿಸ್ ಮೇಲೆ ನಾವು ಶಹಜಾನನ ಕುರಿತು ವಿವರಣೆ ಕೊಡಬಹುದಲ್ಲ. ಹಿಂಗ ಇದು ಜ್ಞಾತ್ ಸೇ ಅಜ್ಞಾತ, ಅಜ್ಞಾನದಿಂದ ಇದು ಕ್ಷಮಸ್ರಿ, ಜ್ಞಾನದಿಂದ ಏನ್ರಿ ಮತ್ತಷ್ಟು ತಿಳ್ಕೊಳ್ಳೋದು. ಜ್ಞಾತ್ ಸೇ ಅಜ್ಞಾತ.
ಕನ್ನಡದಾಗ ಏನ ಅಂತಾರೆ ನೆನಪಾಗೋಲ್ತಿದ್ದು, ಹಾಂ ಗೊತ್ತಿರುವುದರಿಂದ ಗೊತ್ತಿಲ್ಲದ ವಿಷಯದ ಕಡೆಗೆ ಅಂತ ನಾವು ಹೇಳ್ಬೋದು ಇದನ್ನು. ಎಸ್. नेक्स्ट, यह केवल बुद्धि ही है, यह केवल बुद्धि ही है जिसे हम मापना चाहते हैं. यह केवल बुद्धि ಅಂದ್ರೆ ಬುದ್ಧಿಶಕ್ತಿಯನ್ನು ನಾವು ಮಾಪನಕ್ಕೆ ಒಳಪಡಿಸಬಹುದು. ವ್ಯಕ್ತಿ ದ್ವಾರ ಪ್ರಾಪ್ತ की हुई शिक्षा अथवा, ನೋಡ್ರಿ, व्यक्ति द्वारा प्राप्त की गई हुई शिक्षा अथवा विद्या की माप हम नहीं चाहते. यह इनका ಕಥನ ಹೇ. ಯಾರು ಈ ವಾಕ್ಯವನ್ನ ಹೇಳಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾನೆ. ಬಿನೆ ಸೈಮನ್ ರವರು ಈ ಒಂದು ವಾಕ್ಯವನ್ನ ಹೇಳಿದ್ದಾರೆ. ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಬಿನೆ ಸೈಮನ್ ರವರು. ಅಂತಂದ್ರ ಇಲ್ಲಿ ಈ ಸೆನ್ಸ್ ಏನು ಕೊಡುತ್ತಂತಂದ್ರ, ನಾವು ಅಳಿಯಲು ಬಯಸಿರುವುದು ಕೇವಲ ಬುದ್ಧಿಶಕ್ತಿಯನ್ನು ಮಾತ್ರ, ವಿನಃ ಆ ವ್ಯಕ್ತಿ ಗಳಿಸಿರುವ ಸಮಗ್ರ ಶಿಕ್ಷಣ ಮತ್ತು ಜ್ಞಾನವನ್ನು ಅಳೆಯಲಿಕ್ಕೆ ಸಾಧ್ಯವಿಲ್ಲ ಎಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟವ್ರು ಯಾರಂತಂದ್ರ ಬಿನೆ ಸೈಮನ್ ರವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಂಖ್ಯೆ 1 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ. वास्तविक परिस्थिति के अनुसार उपेक्षित प्रतिक्रिया की अपेक्षित प्रतिक्रिया की योग्यता ही बुद्धि है. ನೋಡ್ರಿ, ಒಂದ್ಸಲ ನಿಮ್ಮ ಕನ್ನಡದಾಗ ಇದನ್ನು ಹೇಳ್ಕೊಡ್ತೀನಿ ಅಂತಂದ್ರೆ, ಬುದ್ಧಿವಂತಿಕೆ ಎಂದರೆ ವಾಸ್ತವ ಪರಿಸ್ಥಿತಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ. ಬುದ್ಧಿಶಕ್ತಿ ಅಂತಂದ್ರೆ ವಾಸ್ತವಿಕ ಪರಿಸ್ಥಿತಿಗೆ ಏನ್ರಿ ಪ್ರತಿಕ್ರಿಯಿಸುವ ಸೂಕ್ತವಾಗಿರ್ತಕ್ಕಂತಹ ಸಾಮರ್ಥ್ಯ. ಈ ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತ ಕ್ವಶನ್ ಆಗ್ಯಾದ್ರಿ. ಇದು ಸುಮಾರು ಸಲ ಸೈಕಾಲಜಿಯಲ್ಲಿನೂ ಪ್ರಶ್ನೆ ಆಗ್ಯದ. ಸೈಕಾಲಜಿಯಲ್ಲಿನೂ ಇದನ್ನ ಪ್ರಶ್ನೆಯನ್ನ ಕೇಳ್ತಾ ಬಂದಾನ. 22ನೇದ್ದು ಸಿಂಪಲ್ ಆಗಿ ನಾವು ನೋಡೋದಾದ್ರ ಇಲ್ಲಿ ಥಾರ್ನ್ಡೈಕ್. ಹೌದಾ? ಎಸ್. ಮುಂದಿನ ಪ್ರಶ್ನೆ, क्रमानुसार भाषा कौशल्यों में इसका स्थान प्रथम आता है. ಇದಂತೂ ಭಾರಿ ಸಿಂಪಲ್, ಆಗಲೇ ಹೇಳಿ ನಾನು. ಹೌದಾ? ಸುನನಾ ಎಲ್, ಎಸ್, ಆರ್, ಡಬ್ಲ್ಯೂ, ಎಸ್. ಕ್ಲಿಯರಾ? ಹಿಂಗೆ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ. ಹೌದಾ? ಎಸ್. ಕವಿತಾ ಕಾ ಶಿಕ್ಷಣ ಕಾ ಮುಖ್ಯ ಉದ್ದೇಶ ಹೈ. ಏನು ಮುಖ್ಯ ಉದ್ದೇಶ? ಕವಿತೆಗಳನ್ನು, ಪದ್ಯಗಳನ್ನು ಮಕ್ಕಳಿಗೆ ನಾವು ಯಾಕೆ ಕಲಿಸ್ಬೇಕು ಎಂತಕ್ಕಂಥ ಒಂದು ಪ್ರಶ್ನೆ. ನೋಡ್ತಾ ಹೋಗ್ರಿ. ರಸಾಸ್ವಾದನ್ ಕರ್ನ ಆಗುತ್ತಾ? ನೋಡೋಣ. चित्र दिखाना, कविता का ज्ञान, इनमें से कोई भी नहीं. ಇದು ಅಂತ ಆಗೋದಿಲ್ಲ. ನೆಗೆಟಿವ್ ಸೆನ್ಸ್. ಚಿತ್ರ ತೋರಿಸೋದು ಆಗೋದಿಲ್ಲ ರೀ. ಹೌದಾ? ಕವಿತಾ ಕಾ ಜ್ಞಾನ ಆಗೋದಿಲ್ಲ. ರಸಸ್ವಾದನೆ ಬಂತು. ಹೌದಾ? ಪದ್ಯವನ್ನು ರಸಾನುಭೂತಿಯಿಂದಾಗಿ ಕಲಿಸುವುದು ನಿಮಗೆಲ್ಲರ ಬಂತಂದ್ರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗೇ ಆಗ್ತೈತಿ. ಕವಿತೆಗಳನ್ನು ಅಲ್ಲಿರ್ತಕ್ಕಂಥ ಏನು ಕವಿತೆಯನ್ನು ಓದಿಸ್ಲಿಕ್ಕೆ ನಾವು ಯಾಕೆ ಮಕ್ಕಳಿಗೆ ಕವಿತೆಗಳನ್ನು ಓದಿಸ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ವಿಶೇಷ ಅಂಶಗಳು, ಆ ಭಾಷೆಯಲ್ಲಿರ್ತಕ್ಕಂಥ ಸೌಂದರ್ಯವನ್ನು, ಇಡಿಯಾಗಿರ್ತಕ್ಕಂಥ ಗದ್ಯಪಾಠ ಅಲ್ಲ, ಇದು ಪದ್ಯ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಪದ್ಯ ಬೋಧನೆಗೆ ಹೌದಾ? ಪದ್ಯಗಳ ಕುರಿತು ಮಕ್ಕಳಿಗೆ ಜ್ಞಾನ ಇರಬೇಕಾಗಿದ್ದು ಅವಶ್ಯಕವಾಗ್ತದ. ಆ ಪದ್ಯದಲ್ಲಿ ರಚನೆ ಆಗಿರ್ತಕ್ಕಂಥ ಸಾಲುಗಳ ಬಗ್ಗೆ ಆಗಿರಬಹುದು, ಮಗು ಯಾವ ರೀತಿ ಕವಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಪದ್ಯವನ್ನು ಹೇಗೆ ಹೆಣೆದಿದ್ದಾರೆ, ಯಾವ ರೀತಿ ಅದನ್ನು ಬರೆದಾರ, ಅಲ್ಲಿರ್ತಕ್ಕಂಥ ರಸ ಆಸ್ವಾದನೆಯನ್ನು ಮಕ್ಕಳು ಪಡೆದುಕೊಳ್ಳಲಿಕ್ಕೆ ನಾವು ಪದ್ಯ ಬೋಧನೆ ಮಾಡ್ತಾ ಹೋಗ್ತೀವಿ. ಎಸ್. ನೆಕ್ಸ್ಟ್ ನೋಡ್ರಿ, ಪಠನಾ ಕೌಶಲ್ಯ ಚಾರ್ ಸೋಪಾನೋ ಕಾ ಸಹಿ ಕ್ರಮ. ಪಢನಾ ಕ್ವಶನ್ ಇಂಪಾರ್ಟೆಂಟ್ ಐತ್ರಿ ಇದು. ಇಲ್ಲಿ ಪಹಚಾನ್, ಅರ್ಥಗ್ರಹಣ್, ಮೂಲ್ಯಾಂಕನ್, ಅನುಪ್ರಯೋಗ್.
ಆಪ್ಷನ್ ಸಂಖ್ಯೆ 3 ಸರಿಯಾಗಿರ್ತಕ್ಕಂತಹ ಉತ್ತರ. प्रमुख रूप से निबंध का प्रकार है 4. ಎಷ್ಟು ರೀ? 4. ಪ್ರಮುಖ ರೂಪ से निबंध का प्रकार ಎಷ್ಟು ಅಂತಂದ್ರೆ 4. ಇನ್ನು इनमें से यह स्मृति का प्रकार नहीं है ಒಂದು ನೆಗೆಟಿವ್ नहीं, ಇದು ಅಲ್ಲ, ನೆಗೆಟಿವ್ नहीं है, ನೆಗೆಟಿವ್ ಕ್ವಶನ್ ಅದ ಅಂದ್ರೆ 3 ಹೌದು 1 ಅಲ್ಲ, ಸಿಂಪಲ್ ರೀ. ತಾತ್ಕಾಲಿಕ ಸ್ಮೃತಿ ಒಂದೇದ್ದು ಎಸ್ ಇದು ಐತ್ರಿ, ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ಸ್ಥಾಯಿ ಸ್ಮೃತಿ ಇದೂ ಇದೆ. ಭಾವನಾತ್ಮಕ ಸ್ಮೃತಿ ಇಲ್ಲ. ವ್ಯಕ್ತಿಗತ ಸ್ಮೃತಿ ಇದೆ. ಆದರೆ ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾಗಿರ್ತಕ್ಕಂತಂದ್ರೆ ನಹಿ ಅಂತ ಕ್ಯಾನ 3 ಹೌದು 1 ಅಲ್ಲ. ಇಲ್ಲಿ ಏನಾಗುತ್ತೆ? ಆಪ್ಷನ್ ಸಂಖ್ಯೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕ್ರಿಯಾವಿಧಿ ತಥಾ ಅಭಿವ್ಯಕ್ತಿ ಕಾ ಪರಿಣಾಮ ಯಹ ಹೈ. ಏನು ಪ್ರಶ್ನೆ? ಏನ್ರಿ ಇದು? ಅಭಿವ್ಯಕ್ತಿಯ ಕಾರ್ಯವಿಧಾನ ಮತ್ತು ಫಲಿತಾಂಶ ಏನಾಗಿರ್ತದ ಅಂತಕ್ಕಂಥದ್ದು ಕೇಳ್ಯಾನ್ರಿ. ಉತ್ತರ ನೋಡೋಣ. ಆಪ್ಷನ್ ಸಂಖ್ಯೆ ನೋಡ್ಕೋತ ಹೋಗೋಣ, ಓದ್ಕೋತ ಹೋಗೋಣ. ಸಂಪ್ರೇಷಣ್, ಹೌದಾ? ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಸಂಪ್ರೇಷಣ. ಓಕೆ, ಎಸ್. भाषा की लघुत्तम सार्थक स्वतंत्र इकाई यह है. ಏನು ಇದರ ಅರ್ಥ? ಭಾಷೆಯ ಅತ್ಯಂತ ಚಿಕ್ಕ ಅರ್ಥಪೂರ್ಣ ಸ್ವತಂತ್ರ ಘಟಕ. ಪ್ರಶ್ನೆ ನೋಡಿ ಎಷ್ಟು ಚಂದ ಐತಿ, ನೆನ್ಪಿಟ್ಟುಕೋರಿ. ಯಾಕಂದ್ರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೋತೇನೆ ನಾವು ಅರ್ಧಕ್ಕಿಂತ ಹೆಚ್ಚು ಸಿಲೆಬಸ್ ಅನ್ನು ಕವರ್ ಮಾಡಿರ್ತೀವಿ, ಹೌದಾ? ಎಸ್. ಸಿಂಪಲ್ ಕ್ವಶನ್ ಐತ್ರಿ, ನೀವೇ ಹೇಳ್ತೀರಿ ಅದನ್ನ. ವಾಕ್ಯನೋ ತಪ್ಪು ನೋಡ್ರಿ. ಭಾಷಾಕಿ ಲಘುತಮ್ ಚಿಕ್ಕ ಕೇಳ್ಯಾನ್ರಿ, ಸಾರ್ಥಕ ಸ್ವತಂತ್ರ ಕ್ಯಾನ. ನೋ, ಪದ ಆಗೋದಿಲ್ಲ, ಹೌದಾ? 3 ಅಲ್ಲ ಅಂತಂದ್ರೆ ಒಂದೇ ಸರಿ ಇರ್ತದ. ಯಾವುದ್ರಿ? ಶಬ್ದ. इनमें से यह भाषा परीक्षण भेद का मुख्य आधार नहीं है. अल्लाह, नेगेटिव सेंस अल्लाह. उद्देश्य भाषा परीक्षण भेद का मुख्य आधार. ಎಸ್, ಉದ್ದೇಶ ಬೇಕು, ಹೌದಾ? ಆನಂತರ ಚಲನ ಇರಬೇಕು, ನಂತರ ನಿರ್ಮಾಣ ಇರಬೇಕು. ಆದರೆ ಇಲ್ಲಿ ಶಬ್ದಾವಲಿ ಆಗುವುದಿಲ್ಲ. ನಹಿ ಹೈ ಅಂತಂದ್ರೆ ಇದು ಅಲ್ಲ. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 30. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮಜ್ನ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ. ನೋಡಿ ಎಷ್ಟು ಸುಮಾರು ಈ ಒಂದು ಕ್ಲಾಸ್ನಲ್ಲಿ 3 ರಿಂದ 4 ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು, ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಶನ್ ಆಗಲಿ ಅಂತೇಳಿ ಒಂದು 2-3 ಮೇ ಬಿ 3 ಇರ್ಬೋದು ಕ್ವಶನ್ ಪೇಪರ. ಅಂದ್ರಲ್ಲ ಸುಮಾರು ಒಂದು ನಿಮಗೊಂದು 100 ಕ್ವಶನ್ ಆದರೂ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗ್ತಾ ಬರ್ತಾವ. ಸಮಜ್ನ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಏನಿಲ್ರಿ, ಸಮಜನ ಅಥವಾ ಸಮಜಾನ, ಹೌದಾ? ಆಮೇಲೆ ಸಮಜುವಾನ ಇದರ ದ್ವಿತೀಯ ಅರ್ಥಕ. ಪ್ರಥಮ ಅಂತಂದ್ರೆ ಸಮಜಾನ, ದ್ವಿತೀಯ ಬಂತಂದ್ರೆ ಸಮಜವಾನ. ಈ ರೀತಿ ಸುಮಾರು ಸಲ ಪ್ರಶ್ನೆಗಳನ್ನ ಕೇಳ್ತಾ ಬಂದನ. ಸ್ವಲ್ಪ ನಿಮಗೆ ಲಕ್ಷ್ಯ ಇರಲಿ, ಹೌದಾ? ಎಸ್. ಮುಂದಿನ ಪ್ರಶ್ನೆಗೆ ನೋಡೋಣ. ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ಏಕ ಶಬ್ದ ಕಾ ವಿಲೋಮ್. ಏಕ ಇದ್ದಿದ್ದು ಏನಾಗುತ್ತೆ ರೀ? ಅನೇಕ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಉತ್ತರ 41. ಏಕ ಅನೇಕ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಸತ್ಯಾಗ್ರಹ ಶಬ್ದ
इस संधि का उदाहरण है. यह किस संधि का उदाहरण है ಇದನ್ನು ನಾವು ನೋಡೋದಾದ್ರ ನೋಡ್ರಿ ದೀರ್ಘನೋ ಗುಣನೋ ವೃದ್ಧಿನೋ ಹೌದಾ ಎಂಡ್ ಸಂಧಿನೋ ಯಾವುದಾಗುತ್ತೆ ಸಿಂಪಲ್ ಸತ್ಯ ಆ ಗ್ರಹ ಅ ಅ ಕೊಡಿ ಆ ಅಂತಕ್ಕಂಥದ್ದು ಸಿಂಪಲ್ ದೀರ್ಘ ಸಂಧಿ ಆಗುತ್ತೆ. ಭಾಳ ಸಿಂಪಲ್ ಇರ್ತದ್ರಿ. ದೀರ್ಘ ಸಂಧಿ ಎಂಡ್ ಸಂಧಿ ಹೌದಾ ವೃದ್ಧಿ ಸಂಧಿ ಗುಣಸಂಧಿ ಇವುಗಳ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ನೋಡಿವಲ್ಲ. ಸುಮಾರು ಈಗ 5 ರಿಂದ 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಬಂದಿವೆ. ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಂಡ್ ಸಂಧಿಯ ಮೇಲೆ ಪ್ರಶ್ನೆ ಆಗ್ಯದ, ವೃದ್ಧಿ ಸಂಧಿಯ ಮೇಲೆ ಪ್ರಶ್ನೆ ಆಗ್ಯದ, ಗುಣಸಂಧಿಯ ಮೇಲೆ ಪ್ರಶ್ನೆ ಆಗಿದೆ. ಜಾಸ್ತಿ ದೀರ್ಘ ಸಂಧಿಯ ಮೇಲೆ ಕ್ವಶನ್ಗಳಾಗಿರೋದನ್ನ ನಾವು ನೋಡ್ತಾ ಬಂದಿವಿ. ಅಂದ್ರೆ ಸಂಧಿಗಳು ಚಾಪ್ಟರ್ ಇಲ್ಲಿ ನಮಗೆ ಪ್ರಮುಖವಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಬರ್ತದೆ. ಸಿಂಪಲ್ ಆಗಿ ಇರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್. हाँ, किसान शब्द का बहुवचन रूप क्या है? किसान शब्द ಏನಾಗುತ್ತೆ? ಕಿಸಾನೇ ಆಗುತ್ತೆ. ಯಾಕಂತಂದ್ರೆ ಒಂದಿಷ್ಟು ಶಬ್ದಗಳು ಒಂದಿಷ್ಟು ಹಿಂದಿಯಲ್ಲಿ ಯಾವಾಗಲೂ ಬಹುವಚನದಲ್ಲಿನೇ ಪ್ರಯೋಗವಾಗ್ತಾವ, ಒಂದಿಷ್ಟು ಶಬ್ದಗಳು ಏಕವಚನದಲ್ಲಿನೇ ಪ್ರಯೋಗ ಆಗ್ತಾ ಬರ್ತಾವ. ನೋಡ್ರಿ ಎಷ್ಟು ಸಲ ಸದೈವ ಏಕವಚನದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಶಬ್ದಗಳು ಸದೈವ ಬಹುವಚನದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಶಬ್ದಗಳನ್ನ ಕೇಳನಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಎಷ್ಟು ಸಲ ಕೇಳ ನೋಡ್ರಿ. ಕಿಸಾನ್ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ರೀ ಏಕವಚನದಿಂದಲೇ ಅಂದ್ರೆ ಇದು ಯಾವಾಗಲೂ ಬಹುವಚನ ರೂಪದಲ್ಲಿ ಇರ್ತದ. ಹೌದಾ? ಇದು ಅಲ್ಲ ಇದು ಅಲ್ಲ ಇದು ಅಲ್ಲ. ಸೊ ಒಂದಿಷ್ಟು ನೋಡ್ಕೊಂಡ್ಬಿಡೋಣ. ಯಾಕಂದ್ರೆ ಕ್ಯಾನ್ ಅಂತಂದ್ರೆ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಂಡ್ಬಿಡೋಣ. ನಮ್ದೇನ್ರಿ ನೋಡೋಣ. ಎಸ್ ನೋಡ್ರಿ, ಇಲ್ಲಿ ಯಾವತ್ತೂ ಏಕವಚನದಲ್ಲಿ ಪ್ರಯೋಗವಾಗ್ತಕ್ಕಂಥ ಶಬ್ದಗಳು ಏಕವಚನ, ಇದು ಸದಾ ಏಕವಚನದಲ್ಲಿನೇ ಪ್ರಯೋಗವಾಗ್ತಾವ. ಮಾಲಾ ಆಗಿರಬಹುದು, ಹೇಳಿನಿ ಒಂದು ಕ್ಲಾಸ್ನಾಗ. ಆನಂತರ ಜನತಾ ಆಗಿರಬಹುದು, ಜನತಾ ಆಗಿರಬಹುದು. ಆನಂತರ ಸಾಮಾನ್ 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 ಆಗಿರಬಹುದು, ಸೋನಾ ಆಗಿರಬಹುದು. ಏನ್ರಿ ಸೋನಾ. ಅನಂತರ ವರ್ಷ ವರ್ಷ, ಆಕಾಶ್ ಆಕಾಶ್, ತಾರಾ ತಾರಾ. ಅದೇ ರೀತಿಯಾಗಿ ಜಲ್ ಜಲ್, झूठ झूठ, प्रेम प्रेम, दया दया. ಹೌದಾ? ಅನಂತರ ಹವಾ ಹವಾ, ಗುಸ್ಸಾ. ಇವು ಸದೈವ ಏಕವಚನ ಮೇ ಪ್ರಯೋಗ ಹೋನೆ ವಾಲೆ, ಅಂದ್ರೆ ಬಹುವಚನದಲ್ಲಿ. ಬಹುವಚನದಲ್ಲಿ ಯಾವಾಗ್ತಾವ? ಪ್ರಾಣ ಆಗಿರಬಹುದು. ಟಿಟಿನ ಕ್ವಶನ್ ಆಗ್ಯಾದ್ರಿ ಇದು. ಪ್ರಾಣ್, ದರ್ಶನ್ ದರ್ಶನ್, ಆಂಸು ಆಂಸು, ಹೋಶ್ ಹೋಶ್. ಅನಂತರ ಬಾಲ್, ಹಸ್ತಾಕ್ಷರ್ ಹಸ್ತಾಕ್ಷರ ಆಗಿರಬಹುದು. ಹೌದಾ? ಆಮೇಲೆ ದಾಮ್ ದಾಮ್. ಆಮೇಲೆ ಲೋಗ್ ಲೋಗ್. ಈ ರೀತಿ ಏನಾಗ್ತಾವ್ರಿ ಒಂದಿಷ್ಟು ಶಬ್ದಗಳು ಯಾವತ್ತು ಹಿಂದಿಯಲ್ಲಿ ಏನಾಗ್ತಾವ ಸದೈವ ಏಕವಚನ, ಹೌದಾ ಸದೈವ ಬಹುವಚನದಲ್ಲಿ ನಾವು ಇದನ್ನ ಪ್ರಯೋಗ ಮಾಡ್ತಾ ಬರ್ತೀವಿ. ಸರ್ ಇವ್ರನ್ನ ಹೆಂಗೆ ಗುರುತಿಸ್ಬೇಕು? ಇವುಗಳನ್ನ ಬಹಳ ಸರಳ ರೀತಿಯಲ್ಲಿ ನಾವು ಗುರುತಿಸಬಹುದು. ಈಗ ಸದೈವ ಬಹುವಚನ ಶಬ್ದದ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಪ್ರಾಣ ಅಂತಕ್ಕಂಥದ್ದು, ಹೌದಾ ಈಗ ಪ್ರಾಣ ಅಂತಕ್ಕಂಥ ಶಬ್ದ ಐತಿ, ಇದು ಯಾವಾಗಲೂ ಬಹುವಚನರು. ಸರಿ, ಇದನ್ನು ಹೆಂಗೆ ಗುರುತಿಸ್ಬೇಕ್ರಿ ಅಂತಂದ್ರ, ಹೌದಾ ಈಗ ಉಸ್ಕೆ ಪ್ರಾಣ ನಿಕಲ್ ಗಯಾನೋ ನಿಕಲ್ ಗಯೇನೋ ಅಲ್ರಿ. ಉಸ್ಕೆ ಉಸ್ಕೆ ಪ್ರಾಣ ಪ್ರಾಣ ನಿಕಲ್ ನಿಕಲ್ ಗಯೆ ನಿಕಲ್ ಗಯೆ ಬಹುವಚನ ಗಯೆ. ಹೌದಾ? ಅದೇ ರೀತಿ ಬೇರೆ ಶಬ್ದ ನೋಡ್ರಿ, ಬೇರೆದು ನೋಡ್ರಿ. ಹೌದಾ? ದರ್ಶನ್, ಆಪ್ಕಾ ದರ್ಶನ್ ದುರ್ಲಭ ಏನೋ ಏನು ಆಪ್ಕಾ ದರ್ಶನ್ ದುರ್ಲಭ ಏನೋ ನೋಡ್ರಿ. ಆಪ್ಕಾ ಅಲ್ಲ, ಆಪ್ಕೆ
ಆಪ್ಕ ಅನ್ನಕ್ಕೆ ಬರಂಗಿಲ್ರಿ, ಆಪ್ಕೆ. ಹೌದಾ? ಆಪ್ಕೆ ದರ್ಶನ್, ದರ್ಶನ್ ಬಹುವಚನ. ಈ ರೀತಿ ಈ ಪ್ರತ್ಯಯಗಳು ನಮಗೇನು ಮಾಡ್ತಾವ್ರಿ? ಬಹುವಚನ ಆದನೋ ಏಕವಚನ ಆದನೋ ಹೌದಾ ತಿಳಿಸ್ತಾ ಬರ್ತಾವ. ಇವು ಭಾಳ ಮುಖ್ಯವಾಗ್ತಾವ್ರಿ. ಹೌದಾ? ಇನ್ನು ಏಕವಚನದ ಒಂದಿಷ್ಟು ನೋಡೋದಾದ್ರ ಈಗ ಝೂಟ್ ಎಂತಕ್ಕಂಥ ಶಬ್ದ ಅದ. ಇದು ಸದಾ ಏನಾಗ್ತದೆ ರೀ? ಏಕವಚನದಲ್ಲಿನೇ ಪ್ರಯೋಗವಾಗ್ತಾ ಬರ್ತದ. ಆಮೇಲೆ ನೋಡ್ರಿ ಇಲ್ಲಿ ಜನತಾ, ಜನತಾ, ಜನತಾ ಇದು ಎಂಥ ಶಬ್ದ ರೀ? ಇದು ಏಕವಚನದಲ್ಲಿನೇ ಪ್ರಯೋಗವಾಗಿರ್ತಕ್ಕಂಥ ಶಬ್ದ. ಹೌದಾ? ಜನತಾ ಕಬ್ ಜಾಗೃತ್ ಹೋಗಿ. ಈ ರೀತಿ ವಾಕ್ಯಗಳನ್ನು ಮಾಡುವುದರ ಮೂಲಕನೂ ಅದು ಏಕವಚನ ಆದನೋ ಬಹುವಚನ ಆದನೋ ನಮಗೆ ಆ ಒಂದು ವಾಕ್ಯಗಳ ಹಿಂದೆ ಮುಂದೆ ಪ್ರತ್ಯೇಕ ನೋಡೋದ್ರಿಂದ ಆ ಶಬ್ದ ಯಾವ ವಚನದಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದ. ಹೌದಾ? ಈಗ ಹೋಶ್ ಅಂತಕ್ಕಂಥ ಶಬ್ದ ಅದ. ಇದು ನೋಡ್ರಿ ಬಹುವಚನ ಶಬ್ದ ಐತಿ. ಇದು ಸರ್ ಇದು ಹೋಶ್ ಅಂತಕ್ಕಂಥದ್ದು ಏಕವಚನ ಬಹುವಚನ? ಹೌದಾ? ನೋಡ್ರಿ ಉಸ್ಕಾ ಹೋಶ್ ಅಲ್ಲ, ಉಸ್ಕಾ ಹೋಶ್ ಅಂತ ಕರೆಯಂಗಿಲ್ಲ ನಾವು, ಉಸ್ಕೆ ಹೋಶ್ ಅಂತ ಕರಿತೀವಿ. ಉಸ್ಕೆ. ಹೌದಾ? ಉಸ್ಕೆ ಅಂತಕ್ಕಂಥದ್ದು. ಹೌದಾ? ಉಸ್ಕೆ ಹೋಶ್ ಉಡ್ ಗಯೆ. ಹೌದಾ? ಅಲ್ಲ, ಉಸ್ಕೆ ಹೋಶ್ ಉಡ್ ಗಯೆ. ಈ ರೀತಿ ಗಯೆ. ಹೌದಾ? ಇಲ್ಲಿ ನಾವು ಇಲ್ಲಿ ಗಯೆ ಅಂತಕ್ಕಂತಹ ಪ್ರತ್ಯಯವನ್ನು ಹಚ್ತೀವಿ. ಇದು ಏನಾಗುತ್ತೆ ರೀ? ನಮಗೆ ಏಕವಚನ ಆದನೋ ಬಹುವಚನ ಆದನೋ ತಿಳಿತಾ ಬರ್ತದ. ಹೌದಾ? ಉಸ್ಕೆ ಹೋಶ್ ಉಡ್ ಗಯೆ. ಇಲ್ಲಿ ನೋಡ್ರಿ ಉಸ್ಕೆ ಪ್ರಾಣ್ ನಿಕಲ್ ಗಯೆ. ಈ ಪ್ರತ್ಯಯ ಆದಲ್ಲ, ಇಂಥವು ಏನಾಗುತ್ತೆ ನಮಗೆ? ಅದು ಏಕವಚನ ಆದನೋ ಹೌದಾ ಬಹುವಚನ ಆದನೋ ಗೊತ್ತಾಗ್ತಾ ಬರ್ತದೆ. ಒಂದಿಷ್ಟು ಶಬ್ದಗಳನ್ನ ಅಂತೂ ಬರ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವ್ಯಕ್ತಿ ಕೋ ಏಕ್ ನಿಶ್ಚಿತ್ ಯೋಜನಾ ಕೆ ಅನುಸಾರ. ನಿಶ್ಚಿತ್ ಅಂತಕ್ಕಂಥ ಶಬ್ದ ನಿಶ್ಚಿತ್ ಯೋಜನಾ ಕೆ ಅನುಸಾರ ಏಕ್ ನಿಶ್ಚಿತ್ ಸಮಯ ತಕ್ಕ, ಒಂದು ನಿಶ್ಚಿತ ಸಮಯದವರೆಗೆ ಏಕ್ ನಿಶ್ಚಿತ್ ಬಾತ್ ಕಾ एक निश्चित बात का शिक्षण देना, यह शिक्षण के इस अर्थ से संबंधित करता है. ಯಾವ ಒಂದು ಸಂಬಂಧವನ್ನ ನೋಡ್ರಿ, ನಿರ್ದಿಷ್ಟ ಯೋಜನೆ ಆಗಿರಬಹುದು, ಆಮೇಲೆ ನಿರ್ದಿಷ್ಟ ಏಕ ನಿಶ್ಚಿತ ಸಮಯ, ನಿಶ್ಚಿತ ಸಮಯ ಒಂದು ನಿಶ್ಚಿತವಾಗಿರ್ತಕ್ಕಂಥ ಸಮಯ ಮತ್ತು ನಿಶ್ಚಿತ ಒಂದು ಹೇಳಿಕೆ ಅಥವಾ ಮಾತು. ಇವು ನಿಶ್ಚಿತ 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 ಇದು ಶಬ್ದ ಸಾಕು ನಮಗೆ. ಹೌದಾ? ಶಿಕ್ಷಣ ಕಾ ವ್ಯಾಪಕ ಅರ್ಥ ವ್ಯಾಪಕ ಆಗೋದಿಲ್ಲ. ಶಿಕ್ಷಣ ಕಾ ಸಂಘಟನ್ ಅರ್ಥ ಆಗೋದಿಲ್ಲ. ಶಿಕ್ಷಣ ಕಾ ಏನ್ರಿದು ವೈಶ್ವಿಕ್ ಅರ್ಥ ಅಲ್ಲ. ಇದು ಶಿಕ್ಷಣ ಕಾ ಸಂಕುಚಿತ ಅರ್ಥ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗತ್ತೆ. ಹೌದಾ? ಹೌದು, ಎಸ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಎಸ್, रायबर्ग के अनुसार शिक्षण में इन तीनों के बीच ಸಂಬಂಧ ಸ್ಥಾಪಿತ್ ಕಿಯಾ ಜಾತಾ ಹೈ. ನೋಡ್ರಿ, ಇದು ಮೂರು ವ್ಯಕ್ತಿಗಳ ಸಂಬಂಧ ಶಿಕ್ಷಣದ ಕುರಿತು ರಾಯ್ಬರ್ಗ್ ಎಂತಕ್ಕಂತಹ ವಿಜ್ಞಾನಿ, ಮನೋವಿಜ್ಞಾನಿ ಹೇಳ್ತಾ ಬರ್ತಾರೆ. ತುಂಬಾ ಸಲ ಕ್ವಶನ್ ರಿಪೀಟ್ ಆಗಿದೆ. ಯಾರ್ಯಾರು ಬೇಕ್ರಿ ಶಿಕ್ಷಣಕ್ಕೆ? ಮೂರು ಅಂಶಗಳು ಬಹಳ ಮುಖ್ಯವಾಗಿ ನಮಗ ಬೇಕಾಗ್ತವ. ಹೌದಾ? ಶಿಕ್ಷಕ, ಬಾಲಕ ಅವ್ರ ವಿಷಯ. ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿಷಯ ಎಂತಕ್ಕಂಥದ್ದು ನೆನ್ಪಿಟ್ಕೋರಿ. ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಎಸ್, छात्रों को पूर्व ज्ञान के आधार पर नए ज्ञान को. ನೋಡ್ರಿ, ಪೂರ್ವಜ್ಞಾನ ಮಕ್ಕಳಲ್ಲಿ ಈಗ ಆಲ್ರೆಡಿ ಆದತ್. ಎಷ್ಟು ಸಲ ರಿಪೀಟ್ ಆಗೈತೆ ನೋಡ್ರಿ, 3 ರಿಂದ 4 ಸಲ ಈ ಕ್ವಶನ್ ರಿಪೀಟ್ ಆಗ್ಯದ. छात्रों को पूर्व ज्ञान के आधार पर नए ज्ञान को ग्रहण करने के लिए तैयार करना है. यह कक्षा शिक्षण के इस पद में होता है. ಯಾವ ಹಂತದಲ್ಲಿ ಆಗ್ತದ ನೋಡ್ರಿ. ಈಗ ಒಬ್ಬ ವಿದ್ಯಾರ್ಥಿ ಆದನ, ಆ ವಿದ್ಯಾರ್ಥಿಗೆ ಪೂರ್ವಜ್ಞಾನದ ಆಧಾರದ ಮೇಲೆ ಹೊಸ ಜ್ಞಾನವನ್ನ ನಾವು ಗ್ರಹಿಸಬೇಕಾಗದ ಮಗುವಿಗೆ. ಅವಾಗ ಇದನ್ನ ನಾವು ಯಾವ ಪದ್ಧತಿ ಅಂತ ಕರಿಬಹುದು? ಎಸ್, ಯಾವ ಹಂತ? ಪ್ರಸ್ತಾವನೆ ಹಂತದಲ್ಲಿ ನಾವು ಏನ್ ಮಾಡ್ಬೇಕ್ರಿ? ಪೂರ್ವಜ್ಞಾನವನ್ನ ತೆಗೆದುಕೊಂಡು ಹೊಸ ಜ್ಞಾನವನ್ನ ಮಗುವಿನಲ್ಲಿ ಒಂದೇ ಆಪ್ಷನ್ ಸಿಕ್ಕಿಬಿಡ್ತು. ಹೌದಾ? ಉದ್ದೇಶಕತನ ಆಗೋದಿಲ್ಲ, ಪ್ರಸ್ತುತೀಕರಣ ಅಲ್ಲ, ಮೌಲ್ಯಾಂಕನ ಅಲ್ಲ. ಮೌಲ್ಯಾಂಕನ ಯಾವಾಗ? ಪಾಠ
ನಂತರ ಪಾಠದ ನಂತರ ಮೂಲ್ಯಾಂಕನ ಮಾಡ್ತೀವಿ ಅಥವಾ ಮಧ್ಯೆ ಮಧ್ಯನೂ ಮಾಡ್ತೀವಿ. ಹೌದಾ, ಇಲ್ಲಿ ಪ್ರಸ್ತುತ ಪಾಠವನ್ನ ಪ್ರಸ್ತುತಪಡಿಸುವಂತಹ ಹಂತದಲ್ಲಿ ನಾವೇನ್ ಮಾಡ್ತೀವಿ ರೀ, ಮಗುವಿನ ಪೂರ್ವಜ್ಞಾನದೊಂದಿಗೆ ಹೊಸ ಜ್ಞಾನವನ್ನ ಅರ್ಥೈಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಆ ಒಂದು ಟೈಮ್ನಲ್ಲಿ ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಿಸೋದಾಗಿರ್ಬೋದು. ಈ ಒಂದು ಕೆಲಸಗಳನ್ನು ನಾವು ಮಾಡ್ತಾ ಸಾಕ್ತೀವಿ. ಎಸ್, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. नेक्स्ट क्वेश्चन ನೋಡೋಣ. शिक्षक का पाठ प्रयोजन और उद्देश्य प्राप्ति के लिए प्रयोग की जाने वाली विधियों को इससे निश्चित करता है. ಯಾವುದರಿಂದ ನಿಶ್ಚಯ ಮಾಡ್ತಾನ? ಶಿಕ್ಷಕನಾದವನು ಪಾಠ ಪ್ರಯೋಜನ ಮತ್ತು ಉದ್ದೇಶ ಪ್ರಾಪ್ತಿ के लिए ಉದ್ದೇಶಕ್ಕೋಸ್ಕರ ಪ್ರಯೋಗಕ್ಕೆ ಜಾನೆ ವಾಲಿ ವಿಧಿಯೋಂ ಕೋ ಎದರ್ಲಿಂತ ಆತ ಏನ್ ಮಾಡ್ತಾನ್ರಿ, ನಿಶ್ಚಿತವನ್ನ ಮಾಡ್ತಾ ಬರ್ತಾನ. ಇದಕ್ಕೆ ಏನ್ ಹಾಕ್ಬೋದು ಉತ್ತರ? ಕ್ರಿಯಾನುಸಂಧಾನ ಅಲ್ಲ, ಆಗೋದಿಲ್ಲ ಇದು. ಆನಂತರ ನೋಡ್ರಿ, ಪರ್ಟಿಕ್ಯುಲರ್ ಕ್ಲಿಯರ್ ಐತ್ರಿ. निश्चित पाठ प्रयोजन और उद्देश्य प्राप्ति के लिए ಪಾಠ ಐತಿ, ನಿಶ್ಚಿತವೈತಿ. ಆ ಶಿಕ್ಷಕನಿಗೆ ಅದು ಪಾಠವನ್ನ ಕುರಿತು ಉದ್ದೇಶನೂ ಐತಿ. ಹೌದಾ, ಆ ಒಂದು ನಿಶ್ಚಿತ ಪೂರ್ವವಾಗಿ ಒಂದು ವ್ಯವಸ್ಥೆಯನ್ನ ಎದರಲಿಂದ ನಿರ್ಮಾಣ ಮಾಡ್ತಾನವ? ಪಾಠ ಯೋಜನೆಯಿಂದ. ಸಿಂಪಲ್ ಐತಿ. ಹೌದಾ, पाठ्यक्रम अಲ್ಲ, ಇದನ್ನ ಆಗೋದಿಲ್ಲ. ಯಾಕಂತಂದ್ರ शिक्षक पाठ प्रयोजन और उद्देश्य प्राप्ति के लिए प्रयोग की जाने वाली विधियों को इसमें ಆ ಇಡೀ ಪಾಠದ ಯೋಜನೆಯನ್ನು ಎದರ ಹಾಕ್ತಾನ್ರಿ ಅವ? ಪಾಠ ಯೋಜನೆಯಲ್ಲಿ ಹಾಕ್ತಾ ಬರ್ತಾನ. ಆಪ್ಷನ್ ಸಂಖ್ಯೆ 4 ನೇರವಾಗಿರ್ತಕ್ಕಂಥ ಪಾಠ ಯೋಜನೆ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಬರ್ತಾನೆ, ಫಿಕ್ಸ್ ಆಗಿ ಕೇಳ್ತಾ ಬರ್ತಾನೆ. ನೆನ್ಪಿಟ್ಕೋರಿ. ಯಾಕಂತಂದ್ರ ನೋಡ್ರಿ, ನಾ ಮೊದಲೇ ಹೇಳಿನ್ರಿ, ಒಂದಿಷ್ಟು ಕ್ರೈಟೀರಿಯಾ ನೀವು ಇಂಗ್ಲಿಷ್ ಬೋಧನಾ ಶಾಸ್ತ್ರ ಬಿಡಿಸ್ರಿ, ಕನ್ನಡ ಬೋಧನಾ ಶಾಸ್ತ್ರ ಬಿಡಿಸ್ರಿ, ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಬಿಡಿಸ್ರಿ, ಗಣಿತ ಬೋಧನಾ ಶಾಸ್ತ್ರ ಬಿಡಿಸ್ರಿ. ಅಲ್ಲಿ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ, NEPಗೆ ಸಂಬಂಧಪಟ್ಟಂತೆ, ಆನಂತರ NEP ಅಂತೂ ಫಿಕ್ಸ್. NEPಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನ ಕೇಳ್ತಾ ಬರ್ತಾನೆ, ಪಠ್ಯಕ್ರಮಕ್ಕೆ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ, ಪಾಠ ಯೋಜನೆ ಹಂತಗಳನ್ನ ಕೇಳ್ತಾ ಬರ್ತಾನೆ, ಪಾಠ ಯೋಜನೆಯಲ್ಲಿ ಇರ್ತಕ್ಕಂಥ 5 Eಗಳು ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಇವ್ಯಾಲ್ಯೂಯೇಷನ್, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಹಂತಗಳನ್ನ ಕೇಳ್ತಾ ಬರ್ತಾನೆ. ಆಮೇಲೆ ಮೌಲ್ಯಾಂಕನದ ಕುರಿತು CCE ಕೇಳ್ತಾನೆ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಷನ್ ಇವ್ಯಾಲ್ಯೂಯೇಷನ್ ಬಗ್ಗೆ ಕೇಳ್ತಾ ಬರ್ತಾನೆ. ಹೌದಾ, FA ಅನ್ನ ಕೇಳ್ತಾನೆ, ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟ್, SA ಅನ್ನ ಕೇಳ್ತಾ ಬರ್ತಾನೆ. ಇದನ್ನು ಯಾವಾಗ ಮಾಡ್ತೀವಿ? ಹಾಗಂದ್ರೆ ಏನು? ಪಾಠವನ್ನ ಮಾಡ್ತಾ ಮಾಡ್ತಾ, ಹೌದಾ, ನಿರಂತರವಾಗಿ ಮಗುವಿಗೆ ನಾವು ಮೌಲ್ಯಮಾಪನವನ್ನು ಮಾಡಿದ್ರೆ ಅದು ರೂಪಣಾತ್ಮಕ ಮೌಲ್ಯಮಾಪನ ಆಗ್ತದ. ಸೆಮೆಸ್ಟರ್ ವೈಸ್ ನಾವು ಮೌಲ್ಯಮಾಪನ ಮಾಡ್ತೀವಲ್ಲ, ಸೆಮೆಸ್ಟರ್ ಫಸ್ಟ್, ಸೆಮೆಸ್ಟರ್ ಸೆಕೆಂಡ್, ಈ ರೀತಿ ನಾವು ಮೌಲ್ಯಮಾಪನ ಮಗುವಿಗೆ ಹಂತ ಹಂತವಾಗಿ ಒಂದು ಹಂತ ಆಗಿ ನಾವು ಮೌಲ್ಯಮಾಪನ ಮಾಡ್ಕೋತ ಹೋದ್ರೆ ಅದನ್ನ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತಾ ಬರ್ತೀವಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಜಾಸ್ತಿ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾ ಬರ್ತಾನೆ. ಆ ನಂತರ ಬಹಳ ಮುಖ್ಯವಾಗಿ ಅಂತಂದ್ರೆ LSRW ಮೇಲೆ, ಹೌದಾ, ಈ LSRW ಮೇಲೆ ಕ್ವಶನ್ ಜಾಸ್ತಿ ಆಗ್ತಾವೆ. LSRW ಇದರಲ್ಲಿ ಮತ್ತೆ ನಾವು 2 ಪ್ರಕಾರ ಮಾಡ್ತೀವಿ, ಒಂದು L, ಒಂದು R. ಹೌದಾ, ಯಾಕೆ L ಮತ್ತು R ನ ಕಡೆಯಾಕ್ ಮಾಡ್ತೀವಿ ಅಂತಂದ್ರೆ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಇವು ಜ್ಞಾನವನ್ನ ಸ್ವೀಕಾರ ಮಾಡ್ತಕ್ಕಂಥ ಸ್ಕಿಲ್ಗಳು, ಆ್ಯಂಡ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಇವು ಉತ್ಪಾದನಾ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಉಕರಣ ಇದೂ ಪ್ರಶ್ನೆ ಆಗ್ಯದ, ಇದೂ ಪ್ರಶ್ನೆ ಆಗೈತಿ. ನೀವು ಬೇಕಾದಂಥ TET ಎಕ್ಸಾಮ್ ಬರೀರಿ, ಈ ಒಂದು ಸ್ಕಿಲ್ಗಳ ಮೇಲೆ ಪ್ರಶ್ನೆಗಳಾಗ್ತಾ ಬರ್ತಾವ, ಹಂತಗಳ ಮೇಲೆ. ಹೌದಾ, ಆಮೇಲೆ ಉತ್ತಮವಾಗಿರ್ತಕ್ಕಂಥ ಆಲಿಸುವಿಕೆ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಾನೆ. ಡೆಪ್ತ್ ಆಗಿ ಕೇಳಿದ್ರ ಉತ್ತಮವಾದಂಥ ಆಲಿಸುವಿಕೆಯ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳು ಯಾವುವು, ಮತ್ತೆ ಏನು ಮಾಡ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದೂ ಆಲಿಸುವಿಕೆಯ ಕೌಶಲ್ಯ ಅಲ್ಲ ಅಂತ ಕೇಳ್ತಾನೆ. ಈ ರೀತಿ ಕ್ವಶನ್ಗಳನ್ನ ಫ್ರೇಮ್ ಮಾಡ್ತಾ ಜಾಸ್ತಿ ಫ್ರೇಮ್ ಆಗ್ತಾ ಬರ್ತಾವೆ. ರೀಡಿಂಗ್ ಸ್ಕಿಲ್ಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾನೆ. ಹೌದಾ, ರೀಡಿಂಗ್ ಸ್ಕಿಲ್ಗಳ ಮೇಲೆ, ಅನಂತರ ರೈಟಿಂಗ್ ಸ್ಕಿಲ್ಗಳ ಮೇಲೆ. ಈ ರೀತಿ ಪ್ರಶ್ನೆಗಳು ಒಂದು L ಕಡೆಕ್ ಆಗ್ತದ, R ಕಡೆಕ್ ಆಗ್ತದ. ಎಸ್ ಅಂಡ್ ಸ್ಪೀಕ್ ಆ್ಯಂಡ್ ರೈಟ್, ಇದು ಎಸ್ ಆರಿ. ಇದು ಸ್ಪೀಕ್ ಮಾಡ್ತೀವಿ ಮತ್ತು ರೈಟ್ ಮಾಡ್ತೀವಲ್ಲ, ಇದು ಬರೀತೀವಲ್ಲ, ಇದು ಪ್ರೊಡಕ್ಟಿವ್ ಅಂದ್ರೆ ನಮ್ಮ ಇರ್ತಕ್ಕಂಥ ಜ್ಞಾನವನ್ನು ನಾವು ಹೊರಗೆ ಹಾಕ್ತೀವಿ. ಮತ್ತು ಈ 2 ಸ್ಕಿಲ್ಗಳಿಂದ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಮಾಡೋದ್ರಿಂದ ನಾವು ಆ ಜ್ಞಾನವನ್ನು ಪಡ್ಕೋತಾ ಬರ್ತೀವಿ. ಆನಂತರ ಮತ್ತೆ ಹೆಚ್ಚಿಗೆ ಕ್ವಶನ್ನ ಫ್ರೇಮ್ ಮಾಡ್ತಾ ಬಂದ್ರೆ ಪಿಯಾಜೆ, ಇದು ಏನು ವೈಗೋಟ್ಸ್ಕಿ ಮೇಲೆ, ಆಮೇಲೆ ಏನ್ರಿ ನಮ್ಮ ಇದು ಸಾಮಾಜಿಕ ಮತ್ತು ಸಂಸ್ಕೃತಿ ಸಿದ್ಧಾಂತದ ಮೇಲೆ, ZPG ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರ್ತಾ ಬರ್ತೀವಿ. ಹೌದಾ, ZPD ಮೇಲೆ ಕ್ವಶನ್ ಆಗ್ತಾ ಬರ್ತಾವೆ. ಒಂದಿಷ್ಟು ಫಿಕ್ಸ್ ಆಗಿರ್ತಕ್ಕಂಥ ಕ್ರೈಟೀರಿಯಾ. ನೀವು CET ಬರೇ TET ಅಂತಂತಾರಲ್ಲ, CTET ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಂಡು ಹೋಗೋದ್ರಿಂದ ಹೆಂಗೆ ಅಪ್ಡೇಟ್ ಆಗ್ತಾವೆ ಕ್ವಶನ್, ಅಲ್ಲಿ ನಮ್ಗೆ ಗೊತ್ತಾಗ್ತಾ ಬರ್ತದ. ಹೌದಾ, ಎಸ್, ಓಕೆ. ನಿಮ್ಗೆ ಹೇಳಿದೆ, ಜಸ್ಟ್ ಭಾಳ ನಾವು ಅಂದ್ಕೊಂಡಷ್ಟು ಅಂಥ ಪರಿ ಕಠಿಣ ಇರಂಗಿಲ್ಲ. ಆ ಕ್ವಶನ್ನ ಏನಾಗ್ಯದ, ಕ್ವಶನ್ ಹೆಂಗೆ ಕೇಳೋಣ, ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು, ಇಷ್ಟು ನಮಗೆ ಗೊತ್ತಾಗ್ಬಿಡ್ತಂದ್ರೆ ಆ ಒಂದು ಏನ್ರಿ ಕ್ವಶನ್ ಅನ್ನು ನಾವು ಆರಾಮಾಗಿ ಉತ್ತರವನ್ನು ಹಾಕಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಮ. ग्लोवर की योजना के
चार पदों में यह ನಿಮ್ನಲಿಖಿತ ನಹಿ ಹೈ ಅವ ಹೇಳಿರ್ತಕ್ಕಂಥ 4 ಅಕ್ಷರಗಳಲ್ಲಿ ಇದರಲ್ಲಿ ಯಾವುದು ಅಲ್ಲ ಅಂತೇಳಿ ಕ್ವಶನ್ ಆಗ್ಯದ. ಹೌದಾ? ಇದರಲ್ಲಿ ಯಾವುದಲ್ಲ? ಪ್ರಶ್ನ ಪೂಚ್ನ ಐತ್ರಿ. ಆಮೇಲೆ ವಾದ ವಿವಾದ ಇದೂ ಇದೆ. ಖೋಜ್ ಯಾ ಅನುಸಂಧಾನ ಇದೆ, ಮೂಲ್ಯಾಂಕನ್ ಇಲ್ಲ. ಇದು ಇಲ್ಲ. ನಹಿ ಅಂತ ಕ್ಯಾನ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಪ್ಷನ್ ಸಂಖ್ಯೆ 4. ಕೌಶಲ್ ಪಾಠ ಕೆ ಅಂತರ್ಗತ ಯಹ ನಹಿ ಆತಾ ಯಾವುದು ಬರಲ್ಲ. ಕೌಶಲ್ ಪಾಠ ಕೆ ಅಂತರ್ಗತ ಯಹ ನಹಿ ಆತಾ ಕ್ಯಾ ನಹಿ ಆತಾ? ಕವಿತಾ, ಆಮೇಲೆ ಕೃಷಿ, ಬುನಾಯಿ, ಹೌದಾ, ಸಿಲಾಯಿ. ಕೌಶಲ್ಯ ಕೇಳನ್ರಿ. ಕೌಶಲ್ಯ ಎಸ್, ಕೃಷಿ ಆಗುತ್ತೆ ಯಾಕಂದ್ರೆ ಕೌಶಲ್ಯ ಭರಿತ ಪಾಠ ಅದ. ಬುನಾಯಿ ಆಗತ್ತೆ, ಹೌದಾ. ಸಿಲಾಯಿ, ಹೌದಾ, ಇದು ಆಗತ್ತೆ. ಕವಿತಾ ಆಗುವುದಿಲ್ಲ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಕೋನ್ಸ ನಹಿ ಆತ ನೆಗೆಟಿವ್ ಸೆನ್ಸ್ ಹೇಳಿನಿ. ಒಂದು ಪಾಸಿಟಿವ್ ಸೆನ್ಸ್ ಮೇಲೆ ಕ್ವಶನ್ ಆಗ್ತಾವ, ಇನ್ನೊಂದು ನೆಗೆಟಿವ್ ಸೆನ್ಸ್ ಮೇಲೆ ಕ್ವಶನ್ ಆಗ್ತಾ ಬರ್ತಾವ. ನೆಕ್ಸ್ಟ್ ಕ್ವಶನ್, सीखने के संबंध प्रतिक्रिया सिद्धांत. संबंध प्रतिक्रिया सिद्धांत का प्रवर्तक. ಎಷ್ಟು ಸಲ ಕ್ವಶನ್ ಆಗ್ಯದ ನೋಡ್ರಿ ಇದು. ಪಾವ್ಲೋವ್ ಅವರ ಸಂಬಂಧ ಪ್ರತಿಕ್ರಿಯಾ ಸಿದ್ಧಾಂತ. ಆಪ್ಷನ್ ಸಂಖ್ಯೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭರತ್ ಸ್ಕೂಲ್ ಜಾ ರಹಾ ಹೈ. यह वाक्य इस काल से संबंधित है. ಭರತ್ ಸ್ಕೂಲ್ ಜಾ ರಹಾ, ಪ್ರತ್ಯಯಗಳು ಬಹಳ ಮುಖ್ಯ. ರಹಾ ಹೈ, ಜಾ ರಹಾ ಹೈ. ಅಪೂರ್ಣ ವರ್ತಮಾನ ಕಾಲ. ಅಪೂರ್ಣ ವರ್ತಮಾನ, ಸಾಮಾನ್ಯ ವರ್ತಮಾನ ಅಲ್ಲ. ಇನ್ನ ಸ್ಕೂಲ್ ಮುಟ್ಟಿಲ್ಲಲ್ಲವ. ಎಸ್. ಆಮೇಲೆ ಇದನ್ನ ಆಗೋದಿಲ್ಲ. ಅನಂತರ ಇನ್ಮೇ ಸೆ ಕೊಯ್ ಬಿ ನಹೀನು ಅಲ್ಲ. ಇಲ್ಲಿ ಅಪೂರ್ಣ ವರ್ತಮಾನ ಕಾಲ. ರಹಾ ಇನ್ನ ಹೊಂಟಾನ, ಮುಟ್ಟಿಲ್ಲ ಹೋಗಿ. ಹೌದಾ? ಸರಿ. ಮುಂದಿನ ಪ್ರಶ್ನೆ, लिपि का सही ज्ञान एवं अभ्यास का उद्देश्य किस स्तर का है? किस स्तर का है नोड्री. लिपि का सही ज्ञान एवं ಅಭ್ಯಾಸ का ಉದ್ದೇಶ, ಅಭ್ಯಾಸದ ಉದ್ದೇಶ ಯಾವ ಸ್ತರದಲ್ಲಿದೆ? ಯಾವ ಸ್ತರವನ್ನು ಹೇಳ್ತೀವಿ? ಯಾವುದಿದು? ಇದು ಏನ್ರಿ? ಪ್ರಾರಂಭಿಕ ಸ್ತರ. ಪ್ರಾರಂಭಿಕ ಸ್ತರ ಅಂದ್ರೆ ಲಿಪಿ ಅಂದ್ರೆ ಭಾಷೆ. ಭಾಷೆಯ ಲಿಪಿಯನ್ನ ನೋಡ್ರಿ. लिपि का सही ज्ञान एवं अभ्यास का उद्देश्य किस स्तर पर है? प्रारंभिक स्तर पर है. हौदा? यस. नेक्स्ट क्वेश्चन, क्रियानुसंधान का मुख्य लक्षण यह है. ಕ್ರಿಯಾನುಸಂಧಾನ ಯಾವುದು ಇದರ ಪ್ರಮುಖ ಲಕ್ಷಣ ಅಂತ ಕೇಳಿದ್ದಾನೆ. ಅಧ್ಯಾಪನ ಕಾರ್ಯ ಮೇ ಪ್ರತಿದಿನ ನೋಡ್ರಿ, ಅಧ್ಯಾಪನದ ಕೆಲಸದಲ್ಲಿ ಪ್ರತಿದಿನ ಸಾಮಾನ್ಯ ರೂಪ ಸೇ ಕರ್ನೆ ವಾಲಾ ಕಾರ್ಯ ನೋಡ್ರಿ ಕ್ರಿಯಾನುಸಂಧಾನ ಆಗೋದಿಲ್ಲ. ಅನಂತರ इससे व्यक्ति की कार्य निपुणता बढ़ती है. ಎಸ್, ಹೌದು ಆಗುತ್ತೆ. ನೋಡೋಣ ನಂತರ, ಮಾತ್ರ ಅಭಿಲೇಖ ಹೇತು ಕರ್ನೆ ವಾಲಾ ಕಾರ್ಯ ಅಲ್ಲ, ಆಗೋದಿಲ್ರಿ. इससे उपाधि मिलती है. ತಪ್ಪಾಗುತ್ತೆ. ಆಪ್ಷನ್ ಸಂಖ್ಯೆ 2 ಸರಿ. क्रियानुसंधान का मुख्य लक्षण यह है कि इससे व्यक्ति की कार्य निपुणता बढ़ती है, ಹೆಚ್ಚಾಗುತ್ತೆ. ನೋಡ್ರಿ ಎಷ್ಟು ಮಜಾ ಐತ್ ಕ್ವಶನ್. यस. डाल्टन योजना के निर्माता ये हैं. ಏನಿದು? ಹೆಲೆನ್ ಪಾರ್ಕ್ ಸ್ಟಾರ್ಟ್. ಕ್ಲಿಯರ್ ರೀ? ಎಸ್. ಡಾಲ್ಟನ್ ಯೋಜನಾಕ್ಕೆ ನಿರ್ಮಾತ ಯಾರಂತಂದ್ರ ಹೆಲೆನ್ ಪಾರ್ಕ್ ಹರ್ಸ್ಟ್ ಅಂತ ಹೇಳಿ ಕರಿತಾ ಬರ್ತೀವಿ. ಇನ್ಮೇ ಸೆ ಸಹಿ
ವರ್ತನಿ ಶಬ್ದ, ಸಹಿ ವರ್ತನಿ ಶಬ್ದ ಯಾವುದು? ಋಷಿ, ಋಷಿ ನೋಡ್ರಿ ಎಷ್ಟು ಚೆನ್ನಾಗಿದಲ್ಲ ಇದು. ಋಷಿ ಯಾವುದು? ಋಷಿ ಇದ್ರಾಗ ಇದು ಋಷಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಈ ಕ್ವಶನ್, ಇದು ಸದಕ್ ನೋಡಾಕತ್ತಿದ್ದು ಕ್ವಶನ್ನ ನೀವು ಹಿಂದಿನ ತರಗತಿಯನ್ನು ನೋಡಿದ್ದೆ ಆದ್ರೆ ಇದು 4ನೇ ಸಲ ರಿಪೀಟ್ ಆಗತ್ತದ. CCE कंटिन्यूअस एंड कॉम्प्रिहेंसिव इवैल्यूएशन. CCE में ई का अर्थ इवैल्यूएशन, मूल्यांकन. ನೋಡೋದೇ ಬೇಡ, ಮತ್ತೆ ನೋಡೋದಾದ್ರೆ छात्रों में रुचि और जिज्ञासा उत्पन्न करना जिससे कि अनेक सीखने के कार्य में शिथिलता न आए, इसके लिए शिक्षक को यह कदम उठाना चाहिए. ನೋಡ್ರಿ ಸಿಂಪಲ್ ಇದ್ರಿ ಕ್ವಶನ್, ಭಾಳ ಇಲ್ಲ. ಇಂಥವು ಕ್ವಶನ್ನ ಓದಿದ ತಕ್ಷಣ ನಮ್ಗೆ ಗೊತ್ತಾಗ್ತದ. ಛಾತ್ರೋ ಮೇ ರುಚಿ ಔರ್ ಜಿಜ್ಞಾಸಾ ಉತ್ಪನ್ನ ಕರ್ನ ಅಂದರೆ ಮಕ್ಕಳಲ್ಲಿ ಕಲಿಯಲಿಕ್ಕೆ ಇಚ್ಛೆ ಮತ್ತು ಅವರಿಗೆ ಹೆಚ್ಚೆಚ್ಚು ಏನ್ರಿ ಮೋಟಿವೇಶನ್ ಅನ್ನ ಮಾಡಬೇಕು. ಯಾಕೆ? ಜಿಸಕ್ಕೆ ಅನೇಕ ಸೀಖನೆಗೆ ಕಾರ್ಯ ಶಿಥಿಲತಾ ಅಂದ್ರೆ ಕಲಿಕೆಯಲ್ಲಿ ಕುಂದುಕೊರತೆಗಳು ಆಗದಂತೆ ಮಗುವಿಗೆ ನಾವು ಶಿಕ್ಷಕನಾದವ್ರು ಏನು ಮಾಡಬೇಕು? ಅವರಿಗೆ ಪುಷ್ಟೀಕರಣವನ್ನು ಕೊಡ್ತಾ, ಮೋಟಿವೇಶನ್ ಅನ್ನು ಕೊಡ್ತಾ ಕ್ಲಾಸನ್ನು ಮಾಡಬೇಕು. ಹೌದಾ? ಇಸ್ಕೆಲಿಯೇ ಈ ಒಂದು ಉದ್ದೇಶಕ್ಕೋಸ್ಕರ ಶಿಕ್ಷಕನಾದವರು ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು? ಕಕ್ಷಾಮೆ ನೋಡ್ರಿ ನಿರಂತರ ಟಹಲ್ತೆ ಅಡ್ಡಾಡ್ಬೇಕಾ? ವಿಚಾರ ಮಾಡ್ರಿ. ಶಿಕ್ಷಕನಾದವ್ರು ನಿರಂತರ ಅಡ್ಡಾಡ್ಬೇಕಾ? ನೋಡೋಣ. 2ನೇ ಆಪ್ಷನ್ ಓದೋಣ. हाथ या लकड़ी से टेबल टोकना चाहिए. बड़े टप 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 ಅಂತ ಬಡಿಬೇಕಾ? ಇಲ್ಲ, ಆಗೋದಿಲ್ಲ ಇದು. हमेशा चुटकुले सुनाकर कक्षा को लोटपोट करना चाहिए. ಇದು ಆಗುತ್ತಾ? विषय के संबंध में प्रश्न पूछते रहना चाहिए. दिस वन इज राइट. ಈ 3 ಆಪ್ಷನ್ಗಿಂತ ನಮಗೆ 4ನೇ ಆಪ್ಷನ್ ಅತಿ ಸೂಕ್ತ ಅನ್ನಿಸ್ತದೆ. ಯಾಕಂತಂದ್ರೆ ಆ ಪಾಠದ ಕುರಿತು ನಿರಂತರವಾಗಿ ಪ್ರಶ್ನೆಯನ್ನು ಕೇಳ್ತಾ ಏನು ಮಾಡ್ಬೇಕ್ರಿ? ಹೋಗೋದ್ರಿಂದ ಏನಾಗ್ತದ? छात्रों में रुचि और जिज्ञासा उत्पन्न करना जिससे कि सीखने की कार्य में शिथिलता ना हो, उसके लिए विषय के संबंध में प्रश्न पूछते रहना यह सबसे अच्छा काम हो सकता है. यस, यह शिक्षण सूत्र सही नहीं है. ಇದರಲ್ಲಿ ಯಾವುದು ಶಿಕ್ಷಣ ಸೂತ್ರ ಸರಿಯಾಗಿ ಇಲ್ಲ. ನೆಗೆಟಿವ್ ಸೆನ್ಸ್ ಕ್ವಶನ್ ನೋಡೋಣ. ಮೂರ್ತ ಸೆ ಅಮೂರ್ತ ಕಿ ಓರ್, ಎಸ್ ಇದು ಸರಿ ಐತಿ. ಹೌದಾ? ಆಮೇಲೆ ವಿಶ್ಲೇಷಣ್ ಸೆ ಸಂಶ್ಲೇಷಣ್ ಕಿ ಔರ್, ಇದನ್ನು ಸರಿ ಐತೆ. अनुकरण से अभ्यास की ओर, अज्ञात से ज्ञान की, ಅಜ್ಞಾತ್ ಸೆ ಜ್ಞಾನ್ ಕಿ ಓರ್, ಇದು ಸಪ್ರೇಟ್ ಆಗ್ತದ. ಇದು ಸಪ್ರೇಟ್ ಆಗಿ ಕಂಡು ಬರ್ತದ. ಅಂದ್ರೆ ಇವು 3 ಸಂಬಂಧಗಳು ಮೂರ್ತ ಸೆ ಅಮೂರ್ತದ ಕಡೆಗೆ, ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯ ಕಡೆಗೆ, ಅನುಕರಣೆಯಿಂದ ಅಭ್ಯಾಸದ ಕಡೆಗೆ, ಇವು 3 ಸಂಬಂಧನೂ ಅಂತವ. ಇದು ಸಂಬಂಧವನ್ನು ಹೊಂದಂಗಿಲ್ಲ. ಅಜ್ಞಾನದಿಂದ ಜ್ಞಾನದ ಕಡೆಗೆ. ಹೌದಾ? ಅಜ್ಞಾನ್ ಸೆ ಜ್ಞಾತ್ ಕಿ ಔರ್ ಸಪ್ರೇಟ್ ಆಗಿ ಕಂಡು ಬರ್ತದೆ. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಸ್.